ರಘುಪತಿ ಭಟ್ರು ನಾವು ನೀವು ಹೇಗೆ ಸಾಮಾನ್ಯ ಕಾರ್ಯಕರ್ತರು ಅದೇ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಇವರು ವಿಧಾನ ಪರಿಷತ್ಗೆ ಹೋದ್ರೆ ನಾವೆಲ್ಲರೂ ಕೂಡ ವಿಧಾನ ಪರಿಷತ್ಗೆ ಹೋದಷ್ಟು ಸಂತೋಷ ನಮ್ಮೆಲ್ಲರಿಗೂ ಆಗುತ್ತೆ. ಯಾಕೆಂದ್ರೆ ಅವ್ರು ಉಡುಪಿಯಿಂದ ಬಂದು ರಾಜಕಾರಣ ಅಂದ ತಕ್ಷಣ ಒಬ್ಬ ವ್ಯಕ್ತಿ ನೋಡ್ತಿದ್ದಂಗೆನೆ ನಮಗೆ ಜಾತಿ ನೆನಪಾಗತ್ತೆ. ಯಾವುದ ರಾಜ್ಯ ನಾಯಕರು ನೋಡಿದ್ರು ಕೂಡ ಇವನ್ ಯಾವ ಜಾತಿ ಇದು ಶುರು ಆಗ್ಬಿಟ್ಟಿದೆ. ಆದ್ರೆ ರಘುಪತಿ ಭಟ್ ಬಂದಿರೋಂಥ ಊರು ಉಡುಪಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಉಡುಪಿಗೆ ಬಂದ್ರಂತೆ. ನಾನು ಅವರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ. ಒಂದ್ ಮಾತು ಹೇಳಿದ್ರು, ಇವತ್ತಿಗೂ ನೆನಪಿದೆ. ಇಡೀ ಪ್ರಪಂಚದಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಲಕ್ಷಾಂತರ ಇದೆ. ನಿಮಗೆ ನೆನಪಿಗೆಲ್ಲ ಗೊತ್ತಿಲ್ಲ, ಅವ್ರು ಹೇಳಿದ ಮಾತು. ಲಕ್ಷಾಂತರ ಕೃಷ್ಣನ ದೇವಸ್ಥಾನ ಇದೆ. ಆದ್ರೆ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ ವಿಶೇಷ ಏನು ಅಂತಂದ್ರೆ, ಕುಲ 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 ಎಂದು ಹೊಡೆದಾಡದಿರಿ ಅಂತ ಹೇಳಿದಂತ ಭಕ್ತ ಕನಕದಾಸನ ವಿಚಾರವನ್ನ ಒಪ್ಪಿ ಅವರಿಗೆ ಜಾತಿಯ ವಿಷಬೀಜದಿಂದ ಕೃಷ್ಣನ ದರ್ಶನಕ್ಕೆ ಕೆಲವರು ಮೂಢರು ಅವಕಾಶ ಕೊಡದೇ ಇರೋಂಥ ಸಂದರ್ಭದಲ್ಲಿ ಕೃಷ್ಣನ ದೇವಸ್ಥಾನವನ್ನ ಕನಕದಾಸರು ಸುತ್ತಾ ಇರೋಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಗೋಡೆಯನ್ನು ಒಡೆದು ಕನಕದಾಸರಿಗೆ ದರ್ಶನ ಕೊಟ್ಟಂತ ಒಂದೇ ಒಂದು ದೇವಸ್ಥಾನ, ಅದು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ. ಆದ್ರೆ ಅಲ್ಲಿ ಜಾತಿ ಇಲ್ಲ. ಕೃಷ್ಣನ ವಿಚಾರವನ್ನ ಸಿದ್ಧಾಂತವನ್ನ ಕನಕದಾಸರು ಅವ್ರ ಬಾಯಲ್ಲಿ ಹೇಳಿದ್ರು. ಅಂತ ಜಾಗದಿಂದ ಬಂದಿರಂತ ರಘುಪತಿ ಭಟ್ರು ನಾನು ನೋಡಿದ್ದೇನೆ. ಇಡೀ ಜೀವನದಲ್ಲಿ ಜಾತಿ ಯಾವುದು ಅಂತ ಕಾಣದೇ ಇರೋಂಥ ವ್ಯಕ್ತಿ ಕೃಷ್ಣ ಕನಕದಾಸರ ಪ್ರತಿನಿಧಿಯಾಗಿ ಶ್ರೀಯುತ ರಘುಪತಿ ಭಟ್ರು ಬರ್ತಾರೆ. ಯಾವ ಅನುಮಾನನೂ ಬೇಡ. ಈಗ ಅನೇಕ ಚರ್ಚೆಗಳು ಶುರು ಮಾಡಿದ್ದಾರೆ. 3 ಜನ ಲಿಂಗಾಯತರು ನಿಂತು ಬಿಟ್ಟಿದ್ದಾರೆ. ಲಿಂಗಾಯತರು ಓಟ್ ಹೊಡೆದೋಗುತ್ತೆ. ರಘುಪತಿ ಭಟ್ ಬ್ರಾಹ್ಮಣರು ನಿಂತಾರೆ, ಬ್ರಾಹ್ಮಣರೆಲ್ಲ ಓಟ್ ಕೊಟ್ಬಿಡ್ತಾರೆ. ಹುಚ್ಚುಚ್ಚು ಮಾತುಗಳು ಕೇಳಿದ್ವಿ. ಆದ್ರೆ 3 ಜನ ಬಿಟ್ಟು 30 ಜನ ಲಿಂಗಾಯತರು ನಿಂತರು ಕೂಡ ಉಡುಪಿಯ ಕೃಷ್ಣ ಮತ್ತು ಕನಕದಾಸರ ವಿಚಾರ ಒಪ್ಪಂತ ಅನೇಕ ಲಿಂಗಾಯತರು ಕೂಡ ರಘುಪತಿ ಭಟ್ ಓಟ್ ಕೊಟ್ಟೇ ಕೊಡ್ತಾರೆ. ಜಾತಿ ಪ್ರಶ್ನೆ ಇಲ್ಲ. ಧರ್ಮದ ವಿಚಾರ ಕೊಟ್ಟರು, ರಾಷ್ಟ್ರೀಯ ವಿಚಾರ ಕೊಟ್ಟರಂತ ರಘುಪತಿ ಭಟ್ರು. ನೀವು ಯಾವುದೇ ಬೇರೆ ಅಭ್ಯರ್ಥಿಗಳ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗಲ್ಲ. ಅಲ್ಲೆಲ್ಲೋ ಒಂದ್ ಕಡೆ ಸ್ವಲ್ಪ ಜಾತಿ ಕಾಡುತ್ತೆ. ಆದ್ರೆ ರಘುಪತಿ ಭಟ್ ಹತ್ರ ನಾನು ವೈಯಕ್ತಿಕವಾಗಿ ಅವ್ರ ಜೊತೆಗೆ 15-20 ವರ್ಷ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿದ್ದೀನಿ. ಜಾತಿಯನ್ನ ನೋಡದೇ ಇರೋಂಥ ವ್ಯಕ್ತಿ ರಘುಪತಿ ಭಟ್. ಹಾಗಾಗಿ ನಾನು ಇಡೀ ವಿಧಾನ ಪರಿಷತ್ತಿನ 5+1 6 ಜಿಲ್ಲೆಯ ಪದವೀಧರರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಯಾವ ಜಾತಿ ಅಂತ ನೋಡಬೇಡಿ. ಲಿಂಗಾಯತರು, ಬ್ರಾಹ್ಮಣರು, ಹಿಂದುಳಿದ ಸಮಾಜನೋ, ಮುಂದುವರೆದ ಸಮಾಜನೋ, ದಲಿತರು ಗೊತ್ತಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಧರ್ಮದ, ನಮ್ಮ ರಾಷ್ಟ್ರೀಯ ವಿಚಾರ ಇಟ್ಕೊಂಡಿರಂತ ವ್ಯಕ್ತಿ ರಘುಪತಿ ಭಟ್ರು. ಅವ್ರಿಗೆ ನಾವು ಓಟ್ ಕೊಡ್ತೀವಿ ಅಂತ ತೀರ್ಮಾನ ಎಲ್ಲರೂ ಮಾಡೇ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ನಾನು ಉದ್ದ ಭಾಷಣ ಮಾಡಕ್ ಹೋಗಲ್ಲ. ಎಲ್ಲರೂ ಬಂದು ಕೂತಿದ್ದೀವಿ. ಇನ್ನು ಇವತ್ತಿನಿಂದ 10 ದಿನ ಅವಕಾಶ. 10 ದಿನದಲ್ಲಿ ಮೊದಲನೇದಾಗಿ ನಮ್ಮ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ನಮ್ಮ ಪ್ರಮುಖರು ನಿಮಗೆ ಇವತ್ತು ಸಂಜೆ ಒಳಗೆ ಕನಿಷ್ಠ ಶಂಕರ್ ಇಲ್ಲ ಸಿಕ್ಕಿಲ್ಲ ನಾವು ಕೇಳಿ ಇನ್ನು ಏನ್ ಕೊಟ್ಬಿಟ್ಟಿದ್ದೀರಿ. ಅಲ್ಲಲ್ಲ, ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ
ಅವ್ರು ಯಾರೋ ಮಾಡ್ಕೊಡ್ತಾರೆ, ನಾವು ಹೋಗಿ ಓಟ್ ಕೇಳ್ಬಿಡ್ಬೇಕು ಅಂತ ಅನ್ಕೋಬೇಡಿ. ಕುತ್ತಿಗೆ ಮೇಲೆ ಕೂತ್ಕೋಬೇಕು. ನನ್ನ ಏರಿಯಾದ ಯಾವುದು, ನನ್ನ ವಾರ್ಡ್ ಯಾವುದು, ನಮ್ಮ ಹಳ್ಳಿದ ಯಾವುದು, ನಮ್ಮ ತಾಲೂಕಿದ ಯಾವುದು, ಈ ಓಟ್ ಲಿಸ್ಟ್ ಹಿಡ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ಯಾರ ಹತ್ರ ಓಟ್ ಕೇಳೋದು ಓಟು. ಅದಕ್ಕೋಸ್ಕರ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡ್ತೇನೆ, ಇವತ್ತು ಸಂಜೆ ಒಳಗೆ ನಾನು ಯಾವ ವೋಟರ್ನ ಭೇಟಿ ಮಾಡಬೇಕು, ಆ ವೋಟರ್ ಲಿಸ್ಟ್ ನಮ್ ಕೈಯಲ್ಲಿ ಇರ್ಬೇಕು. ತಂದ್ಕೊಡ್ತಾರೆ ಅಂತ ಅನ್ಕೋಬೇಡಿ. ಮತ್ತೆ ಹೇಳ್ತೀನಿ, ಚುನಾವಣಾ ಕೆಲಸ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ನನ್ನ ವೋಟರ್ ಲಿಸ್ಟ್ ನ ನಾನೇ ಸರಿ ಮಾಡ್ಕೊಡೋದ್ರಿಂದ ನಮ್ ಚುನಾವಣಾ ಕೆಲಸ ಆರಂಭ ಮಾಡ್ತೀರಾ, ಶುರು ಮಾಡ್ತೀರಾ. ನಂಗೆ ಶಂಕರ್ ತಂದ್ಕೊಡ್ಲಿಲ್ಲ, ನನಗೆ ನಮ್ಮ ಗನ್ನಿ ಶಂಕರ್ ತಂದ್ಕೊಡ್ಲಿಲ್ಲ. ಈ ಶಂಕರ್ಗಳದೇ ನಮ್ಮ ಡೇಂಜರ್, ಅರ್ಥ ಆಯ್ತಲ್ಲ. ಒಟ್ಟಾರೆ ವೋಟರ್ ಲಿಸ್ಟ್ ನ ಕಲೆಕ್ಟ್ ಮಾಡ್ಕೊಡುವಂತ ಜವಾಬ್ದಾರಿ ನಮ್ದು. ಆಗ್ಬೋದಾ? ನಾವು ಅವ್ರ್ಯಾರ ತಂದ್ಕೊಡ್ತಾರೆ ಅಂತ ಅನ್ಕೋಬೇಡಿ, ಇದು ಮೊದಲನೇದು. ಇದಾದ ನಂತರ 200-250 ಒಂದು ವಾರ್ಡಲ್ಲಿ ಇರುತ್ತೆ. ಆ 250 ಓಟನ್ನ ಇಷ್ಟು ಹೋಗಿ ಬರೀ 250 ಓಟಿಗೆ ಇಷ್ಟೆಲ್ಲ ಒದ್ದಾಡ್ಬೇಕಾ ನಾವು ಅಂತ ಅನ್ಕೋಬೇಡಿ. ಆ 250 ಓಟನ್ನ ಎಷ್ಟು ಸರಿ ನೀವು ಭೇಟಿ ಮಾಡ್ಬೋದು. ಈಗ ಹೇಳಿದ್ರು, ಶಂಕರ್ ಹೇಳಿದ್ರು, ರಘುಪತಿ ಭಟ್ ಹೇಳಿದ್ರು, ನಾವು ಕಳೆದ ಚುನಾವಣೆ ನಾವು ಮಾಡ್ಲಿಲ್ಲ. ಇಂಥವ್ ಸಾವಿರಾರು ಜನ ನಂಗೆ ಫೋನ್ ಮಾಡ್ತಿದ್ದಾರೆ, ಎದುರು ಸಿಗ್ತಾರೆ. ಅಣ್ಣ, ಮನೆ ದೇವರ ಹಣೆಗೂ ಕೂಡ ನನ್ನ ಹೆಂಡತಿ ನಿಂಗೆ ಓಟ್ ಕೊಟ್ಟಿದ್ದು, ವಿಧಿ ಇಲ್ಲ, ನಾನು ಅಲ್ಲಿದ್ದೀನಿ. ನೀವೇನು ತಲೆ ಕೆಲ್ಸ್ಕೋಬೇಡಿ. ಅವ್ರು ಎಲ್ಲಾರು ಇಟ್ಕೊಡಿ. ಅವ್ರು ಕಾಂಗ್ರೆಸ್ನಾಗಿದ್ದಾರೋ, ಅವ್ರು JDS ನಲ್ಲೇ ಇರ್ತಾರೋ, ಬಿಜೆಪಿಯಲ್ಲಿ ಇರ್ತಾರೋ, ಎಲ್ಲಿರ್ತಾರೋ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಕೂಡ ರಾಷ್ಟ್ರೀಯ ವಿಚಾರಕ್ಕೆ ಬೆಂಬಲ ಕೊಡೋರು. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ರಘುಪತಿ ಭಟ್ ಜಾತಿವಾದಿ ಅಲ್ಲ, ಇದು ಸ್ಪಷ್ಟ ಮಾಡ್ಕೊಂಡ್ಬಿಡಿ. ರಾಷ್ಟ್ರೀಯ ವಿಚಾರಕ್ಕೆ ಓಟ್ ಕೊಡಬೇಕು. ಮೋದಿ ಏನ್ ಹೇಳ್ತಾ ಇದ್ದಾರೆ, ಮುಸಲ್ಮಾನರ ತನಕ ಹೋದ್ರು ಅವ್ರಾಗ್ಲೇ. ಹಾಗಾಗಿ ನಾನೇನ್ ಹೇಳ್ತಿದ್ದೀನಿ, ನಮ್ಮ 250 ಓಟು 350 ಓಟನ್ನು ಇಟ್ಕೊಂಡು 1 ಬಾರಿ 2 ಬಾರಿ 3 ಬಾರಿ ಹೋದಾಗ ಇಷ್ಟರಿ ಬರ್ತಾ ಇದೆಯಲ್ಲಪ್ಪ ನೀನು, ನಾವು ಖಂಡಿತ ನಿಮ್ಗೆ ಓಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಏನ್ ಮಾಡೋದು, ನಮ್ಗೆ ಬಿಜೆಪಿ ಅಡ್ಡ ಇದೆ, ಏನ್ ಮಾಡೋದು, ನಮ್ ಕಾಂಗ್ರೆಸ್ ಅಡ್ಡ ಇದೆ, ಈ ರೀತಿ ಅನೇಕರು ಹೇಳಬಹುದು, ನನಗೆ ಗೊತ್ತಿಲ್ಲ. ರಘುಪತಿ ಭಟ್ ಅಂತ ಬರ್ತಿದ್ದೇನೆ ಈ ಪ್ರಶ್ನೆ ಬರಲ್ಲ. ನನಗೆ ಸಾವಿರಾರು ಜನ ಫೋನ್ ಇವತ್ತಿಗೂ ಮಾಡ್ತಾ ಇದ್ದಾರೆ, ನಾನು ಅಲ್ಲಿದ್ದೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನಾವು ನೀವೇ ಓಡ್ಕೊಂಡಿದ್ದೀವಿ. ಅದೃಶ್ಯ ಮತದಾರರು ಅಂತಾರೆ. ಈಗ ಅವರೆಲ್ಲರೂ ಬಂದ್ಬಿಡ್ತಾರೆ. ಈಗ ನೀವು ಕರೆದ್ರೆ ನಿಮ್ ಜೊತೆ ಅವ್ರು ಬರ್ತಾರೆ, ನೀವು ಕರಿಬೇಕಷ್ಟೇ. ನನ್ನೆ ತನಕ ಬಿಜೆಪಿ ಜೊತೆಗಿದ್ದ, ರಾಘು ಜೊತೆಗಿದ್ದ, ನನ್ ಸ್ವಾಭಿಮಾನ ನನ್ ಕರಿಯಲ್ಲ. ದಯವಿಟ್ಟು ಸ್ವಾಭಿಮಾನ ಬಿಡ್ರಿ. ಈ ಚುನಾವಣೆ ಮುಗಿತಿದ್ದಾಗೇನೆ ರಘುಪತಿ ಭಟ್ ಇವತ್ತು ನಾಳೆ ಒಂದು ನೋಟಿಸ್ ಬರ್ಬೋದು. ನಮ್ಗೆ ಸ್ವಲ್ಪ ಖುಷಿ, ನಾನು ಒಬ್ಬರೇ ಸಸ್ಪೆಂಡ್ ಆಗಿದ್ನಲ್ಲ ಅಂತ. ಹಂಗೆ ಆದ್ರೆ ಈ ಗುಂಪು ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಸಸ್ಪೆಂಡ್ ಆಗಿರ್ತಾವ, ಜಾತಿಗೋಸ್ಕರ ಅಲ್ಲ, ಸ್ವಾರ್ಥಕ್ಕಲ್ಲ, ಯಾವುದೇ ಒಂದು ಕಾರಣಕ್ಕೆ, ಬೇರೆ ಕಾರಣಕ್ಕಲ್ಲ. ರಾಷ್ಟ್ರೀಯ ವಿಚಾರಕ್ಕೆ ಈ ರಾಜ್ಯದಲ್ಲಿ ಇನ್ನೂ ಬೆಂಬಲ ಸಿಗ್ಬೇಕು. ಜಾತಿ ಕಡೆ ಹೋಗ್ತಾ ಇದೆ ನಮ್ಮ ಪಾರ್ಟಿ, ಅಪ್ಪ ಮಕ್ಕಳ ಕಡೆ ಹೋಗ್ತಾ ಇದೆ ನಮ್ಮ ಪಾರ್ಟಿ. ಇದನ್ನ ರಿಪೇರಿ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ನಿಂತಿರೋದು. ಇದನ್ನ ರಿಪೇರಿ ಮಾಡೋದಕ್ಕೋಸ್ಕರನೇ ರಘುಪತಿ ಭಟ್ ಕೂಡ ನಿಂತಿರೋದು. ಹಾಗಾಗಿ ಅತಿ ಹೆಚ್ಚು ಬೆಂಬಲ ನಿರೀಕ್ಷೆಗೆ ಮೀರಿ ಬರುತ್ತೆ. ನಾನು ನಿಂತಂತ ಸಂದರ್ಭ ಅನೇಕರು ಕೇಳಿದ್ರು, ಈಶ್ವರಪ್ಪ ಪಕ್ಷೇತರು ನಿಂತ್ರ, ಈಶ್ವರಪ್ಪ ಬಂಡಾರ ನಿಂತ್ರ. ಯಾಕೆ? ಈಶ್ವರಪ್ಪ ಅಂದ್ರೆ ನಿಷ್ಠೆ, ಪಕ್ಷ ನಿಷ್ಠೆ ಅನ್ನೋದನ್ನ ಇಡೀ ರಾಜ್ಯದ, ಇಡೀ ದೇಶಕ್ಕೆ ಗೊತ್ತು. ನಾನು ಮೊನ್ನೆ ಮದುವೆ, ತಮಿಳುನಾಡು ಮದುವೆ ಮೀನಾಕ್ಷಿ ಕ್ಷೇತ್ರ ಹೋದಾಗ ಅಲ್ಲಿ ನಮ್ಮ ಅನೇಕ ಕಾರ್ಯಕರ್ತರು ಸಿಕ್ಕರು. ನೀವು ಇಂಡಿಪೆಂಡೆಂಟ್ ನೋಡಿದ್ರೆ ನಮ್ಗೆ ಕೇಳ ಆಶ್ಚರ್ಯ ಆಯ್ತು ಅಂತ. ನಾನು ಯಾಕೆ ನಿಂತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು ಅವರೆಲ್ಲರಿಗೂ ಕೂಡ. ಇರ್ಲಿ, ಇವಾಗ ಯಾಕೆ ನಿಂತೆ ಅಂತ ಕಾಲ ಇಲ್ಲ. ಈಗ ಎಲ್ರಿಗೂ ನಾನು ಯಾಕೆ ನಿಂತೆ ಅನ್ನೋದು ಗೊತ್ತಿದೆ, ರಘುಪತಿ ಭಟ್ ಹೆಂಗ್ ಮೋಸ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಚುನಾವಣೆ ಇನ್ನು 2 ದಿನ ಇರೋ ತನಕ ಕೂಡ ನೀನೇ ಕ್ಯಾಂಡಿಡೇಟ್ ಅಂತ ಅವ್ರಿಗೂ ಹೇಳ್ತಾ ಬಂದ್ರು. ಚುನಾವಣೆ ಸೀಟ್ ಅನೌನ್ಸ್ ಆಗ 2 ದಿನ ಮುಂಚೆ ನಮ್ ಕಡೆನೆ ನಿಮ್ಮ ಕಡೆ ಸೀಟ್ ಇದೆ ಅಂತ ಹೇಳ್ಕೊಂತ ಬಂದ್ರು. ಮೋಸ ಆಯ್ತು, ಬಿಟ್ಬಿಡಿ. ಆದ್ರೆ ಇನ್ನೊಂದು ಗಮನಿಸಿ, ಇನ್ನೊಂದು ಮೋಸ ಹೊಡ್ಬೇಡಿ. ಏನು? ಚುನಾವಣೆಯ ಹಿಂದಿನ 2 ದಿನ ರಾತ್ರಿ ಶಂಕರ್ ಅವರು ಸರ್ಜಿ ಪರವಾಗಿ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಯಾವ್ದೋ ಒಂದು ಪೆಂಡ್ರವ್ ಬಂದ್ಬಿಟ್ಟದು, ರಘುಪತಿ ಭಟ್ರು ಒಂದು ಪೆಂಡ್ರವ್ ಬಂದ್ಬಿಟ್ಟದು ಬಂತೆ. ಈಗಾಗಲೇ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಹಾಗಾಗಿ ನಾನು ಸರ್ಜಿ ಪರವಾಗಿ ವಾಪಸ್ ತಗೊಂಡಿದ್ದೀನಿ. ಬರ್ಬೋದು. ಫೋಟೋ ಅಲ್ಲ, ಫೋಟೋ ಒಂದೇ ಬೇಕು ಅಂತಿಲ್ಲ. ಮೋಸ ಮಾಡೋದು ನಿಮ್ಗೆ ಹೆಂಗೆ ಗೊತ್ತಿಲ್ಲ ಅನ್ನೋದು ಇದೇ ಸಾಕ್ಷಿ.
ನಿಮ್ಗೆ ಗೊತ್ತಿಲ್ಲ ಮೋಸ ಹೆಂಗೆ ಅಂತ. ನಾನ್ ಮೋಸ ಹೆಂಗ್ ಬಿದ್ದಿದ್ದೀನಿ ಬಿದ್ಮೇಲೆ ಗೊತ್ತಾಯ್ತು, ನಮಗೂ ಗೊತ್ತಿರ್ಲಿಲ್ಲ ಹಿಂಗಾಗತ್ತ ಅಂತ. ಯಾರೋ ಬಂದು ಹೇಳಿದ್ರು ಅಣ್ಣ ಹಿಂಗಾಗಿ ಎಲ್ಲಿ ಬಿಡ ಅಂತ ಮುಂಚೆ. ಆಮೇಲೆ ನೋಡ್ರೆ ಅನೇಕರು ಫೋನ್ ಮಾಡಕ್ ಶುರು ಮಾಡ್ರು. ಸರ್ 500 ಮಂದಿ ಅಂತಾನೆ ಹೇಳಿದ್ರು. ನನಗೆ ಓಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆ ರೀತಿ ಟಿವಿನ ನೋಡಿದ ತಕ್ಷಣ ಓ ನೀವು ಅವ್ರ ಜೊತೆಗೆ ಹೋಗ್ಬಿಟ್ರಿ ಅಂತ ನಾನು ಕಾಂಗ್ರೆಸ್ ವೋಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಅದು ಫೇಕ್ ವಿಡಿಯೋ ಅಂತ. ಹಿಂಗೂ ಮೋಸ ಬೀಳುತ್ತೆ ಅಂತ ಅವಕಾಶ ಇದೆ. ಇನ್ನು ಪ್ರಶ್ನೆನೇ ಇಲ್ಲ. ನೀವು ಹೊಡೆದ ತಿಂದಿದ್ದೀರಿ. ನಾರಾಯಣಪ್ಪ ನಂಗೆ ಭದ್ರಾವತಿಯಿಂದ ಫೋನ್ ಮಾಡಿದೆ, ಏನಣ್ಣ ಇದು ಅಂತ. ಈಗ ಬಹಳ ಜನ ಮತ್ತು ಫೇಕ್ ವಿಡಿಯೋ ಕಳ್ಸಂತ ಪ್ರಯತ್ನ ನಡೆಸಬಹುದು. ಸ್ಪಷ್ಟ ಮಾಡ್ರಿ, ಒಂದ್ಸರಿ ನಾವು ಹೊಡೆದ ತಿಂದಿದ್ದೀವಿ. ಚುನಾವಣಾ ಆಯೋಗಕ್ಕೂ ಪತ್ರ ಬರೆದಿದೆ, ಕೋರ್ಟ್ಗೂ ನಾವು ಹೋಗಿದ್ದೀವಿ, ನೋಡೋಣ ಅದೇನಾಗುತ್ತೆ ಅಂತ. ಆದ್ರೆ ಯಾವ ಕಾರಣಕ್ಕೂ ಕೂಡ ರಘುಪತಿ ಭಟ್ ಇಟ್ಟಿರುವಂತ ಹೆಜ್ಜೆ ಹಿಂದೆ ತಗೊಳಲ್ಲ. ಮತ್ ನಾನು ಹೇಳ್ತೀನಿ, ಅವ್ರ ಹೆಜ್ಜೆಗೆ ನಾವು ಹೆಜ್ಜೆ ಜೋಡಿಸ್ಕೊತ ಹೋಗ್ತೀವಿ. ಎಷ್ಟು ಓಟು ಪೋಲಿಂಗ್ ಆಯ್ತು ಅನ್ನೋದಕ್ಕೆ 60% 70% ಅಲ್ಲ, ಅವ್ರು ಒಟ್ಟು ಇರೋದು 80,000 ಓಟು, 85,000 ಓಟು. ನಮ್ ಜವಾಬ್ದಾರಿ ಮಾಡಿದ್ರೆ ಎಷ್ಟು? 250. ಈ 250 ಓಟ್ ಅಷ್ಟೇ ತಾನೇ ಅನ್ಕೊಂಡು ಸುಮ್ಮನೆ ಕೂತ್ರೆ 85,000 ಓಟ್ ಹೋಯ್ತು. 85,000 ಓಟ್ಗೂ ಕೂಡ ನಾನ್ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅನ್ಕೊಂಡು 250 ಓಟ್ ಪೋಲ್ ಆಗ್ಬೇಕು. ಆ ದಿಕ್ಕಿನಲ್ಲಿ 1 ಸರಿ 2 ಸರಿ 3 ಸರಿ ಹೋಗಿ ಮತ್ತೆ ಹೇಳ್ತೀನಿ, ನೀವು ಹೋದಂತ ಸಂದರ್ಭದಲ್ಲಿ ಏನಾದ್ರು ಚರ್ಚೆಗಳು ಬಂದ್ರೆ ಯಾವ ಚಿಂತೆನೂ ಮಾಡಿದ್ರೆ ನಮ್ಗೆ ಯಾರಿಗಾದ್ರು ಫೋನ್ ಮಾಡಿ, ನಾವು ನಿಮ್ಮ ಹತ್ರ ಬರ್ತೇವೆ, ಅವ್ರಿಗೆ ಒಪ್ಪಿಸ್ತೇವೆ. ಇಂಥ ಕಾರಣಕ್ಕೆ ರಘುಪತಿ ಭಟ್ ಓಟ್ ಕೊಡಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗ್ಬೇಕು. ರಘುಪತಿ ಭಟ್ ಒಂದು MLC ಆಗ್ಬೇಕು, ಅದು ಹೌದು. ನಾನು MP ಆಗ್ಬೇಕಿತ್ತು, ಹೌದು. ಆದ್ರೆ ಅಷ್ಟೇ ಉದ್ದೇಶ ಅಲ್ಲ. ಇದ್ರ ಜೊತೆಗೆ ಯಾವ ಒಂದು ಸಿದ್ಧಾಂತವನ್ನ ರಾಷ್ಟ್ರೀಯ ವಿಚಾರ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನರೇಂದ್ರ ಮೋದಿ ಅವ್ರ ಪಾರ್ಟಿ ಕಟ್ಕೊಂಡ್ ಬಂದಿದ್ರು, ಆ ಪಾರ್ಟಿಗೆ ಇವತ್ತು ಹೊಡೆದ ಬಿಡ್ತಾ ಇದೆ. ಶಂಕರ್ ಮಾತಾಡ್ತಾ ಹೇಳಿದ್ರು, ಆನಂದರ ಚುನಾವಣೆ ಸ್ಪರ್ಧೆ ಮಾಡಿದ್ರು. ನನಗೆ ಇನ್ನೂ ನೆನಪಿದೆ. ಆ ಚುನಾವಣೆ ಸ್ಪರ್ಧೆ ಮಾಡಿದಾಗ ಇದೇ ರೀತಿ ಗೊಂದಲಗಳು ಅವತ್ತು ಉಂಟು ಮಾಡಿದ್ರು ಬಹಳ ಜನ. ಆನಂದರ ಎಲ್ರಿಗೆ ಗೆಲ್ತಾರೆ, ಯಾಕ್ರೆ ಕೊಡ್ಬೇಕು ಅವ್ರಿಗೆ ಟಿಕೆಟ್ ನಡೀತು. ಅವಾಗ ಆನಂದರ ಟಿಕೆಟ್ ತಗೊಂಡ್ ಬಂದಾಗ ಅವ್ರು ಗೆಲ್ಲಲ್ಲ ಶುರು ಮಾಡಿದ್ರು. ಅವ್ರು ಗೆಲ್ಲಲ್ಲ ಅಂತ. ನಿಮ್ಮಂತಲೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು, ಶಿವಮೊಗ್ಗ ನಗರದ ಕಾರ್ಯದರ್ಶಿ. ಅದ್ ಯಾಕೆ ಗೆಲ್ಲಲ್ಲ ನೋಡೋಣ ಅಂತೇಳಿ ನಮ್ಮಂತ ಯುವಕರು, ಯುವಕರು ಕಟ್ಕೊಂಡು, ಈಗ ನಂಗೆ 76 ವರ್ಷ, ಆಗ ಯುವಕ, ಎಲ್ಲಾ ಯುವಕರು ಕಟ್ಕೊಂಡು ಶಿವಮೊಗ್ಗ ಎಲ್ಲರೂ ಕೂಡ ಆನಂದರಾಯರಂತ ಸಜ್ಜನರಿಗೆ ಓಟ್ ಕೊಡದೆ ಯಾರಿಗೆ ಕೊಡ್ತೀವಿ ಅಂತೇಳಿ ಓಟ್ ಕೊಟ್ಟು ಆನಂದರಾಯರನ್ನ ಗೆಲ್ಲಿಸ್ಕೊಂಡಲ್ಲ. ಇದು ನನಗೆ ಹೆಮ್ಮೆ ಇವತ್ತಿಗೂ ಕೂಡ. ಆನಂದರಾಯರಂತ ಸಂದರ್ಭದಲ್ಲಿ ಅನೇಕ ಸರಿ ನಾನು ಬೆಂಗಳೂರು ಹೋದಂತ ಸಂದರ್ಭದಲ್ಲಿ ಹೇಳೋರು, ಇವಾಗ ಹೆಂಗೆ ಕೆಲವೇ ವ್ಯಕ್ತಿಗಳಿಗೆ ಪಕ್ಷ ಸಿಕ್ಕಿದ್ಯೋ ಆಗ್ಲೂ ಈ ಆಟ ಆಡಿದ್ರು. ಶಂಕರಮೂರ್ತಿ ಅವರು ಆನಂದರಾಯರು ಇಬ್ಬರಿಗೂ ಬಾಯಿಲ್ದ ಜನ, ಅವ್ರ ಅಭಿಪ್ರಾಯ ಹೇಳಕ್ಕೂ ಅವಕಾಶ ಇರಲಿಲ್ಲ. ಆದ್ರೆ ಕೂರಿಸ್ಕೊತಿದ್ರು ಆನಂದರಾಯರು, ಶಂಕರಮೂರ್ತಿ ಅವರು, ಯಡಿಯೂರಪ್ಪನವರು, ಅದಾದ ನಂತರ BB ಶಿವಪ್ಪನವರು, VS ಆಚಾರ್ಯರು, ಕರಪಳ್ಳಿ ಸಂಜೀವ್ ಶೆಟ್ಟರು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಾರು ಚರ್ಚೆ ಮಾಡ್ತಿದ್ರು, ತೀರ್ಮಾನ ತಗೋತಿದ್ರು. ಇವಾಗ ಇಲ್ಲ, ಯಾರೋ ಅಪ್ಪ ಮಕ್ಕಳ ಕೈಯಲ್ಲಿ ಅವರೇ ತೀರ್ಮಾನ. ಇದು ಬದಲಾವಣೆ ಆಗ್ಬೇಕು ಅಂತ ಅನೇಕ ಅಂಶಗಳಿದೆ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ ನಾನು. ಆದ್ರೆ ನಾವು ಈ ಚುನಾವಣೆ ಗೆಲ್ಲೇಬೇಕು. ರಘುಪತಿ ಭಟ್ ಒಂದು ಮಾತು ಹೇಳಿದ್ರು, ನೆನ್ಪಿಟ್ಕೊಳ್ಳಿ, ನಾನೇ ರಘುಪತಿ ಭಟ್ ಕ್ಯಾಂಡಿಡೇಟ್ ಅನ್ನೋ ತರ ನಾವೆಲ್ಲ ಹೊರಡ್ಬೇಕು ನೀವೆಲ್ಲರೂ ಕೂಡ. ಅವಾಗ ಮಾತ್ರ ಅತಿ ಹೆಚ್ಚು ಅಂತ ಗೆಲ್ತೀವಿ. ಇದ್ರಲ್ಲೇನು ಬ್ರಹ್ಮ ಅಡ್ಡ ಬಂದ್ರು ಕೂಡ ರಘುಪತಿ ಭಟ್ ಸೋಲ್ಸಕ್ ಯಾವನ್ ಕೈಯಲ್ಲೂ ಆಗಲ್ಲ. 100 ಗೆಲ್ತೇವೆ. ಎಷ್ಟು ಅಂತರ. ಹಿಂದೆ ಅನೇಕ ಬಾರಿ ಶಂಕರಮೂರ್ತಿ ಅವರು ಗೆದ್ದಿದ್ದಾರೆ, ಕರಪಳ್ಳಿ ಸಂಜೀವ್ ಶೆಟ್ಟರ್ ಗೆದ್ದಿದ್ದಾರೆ, ಅನೇಕರಿಗೆ 500 ಮಂದಿ ಗೆದ್ದಿದ್ದಾರೆ. ಗೆದ್ದಂತ ಸಂದರ್ಭ ಅಂದ್ರೂ ಈ ಬಾರಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಹಿಂದುತ್ವದ ಒಂದು ಕೇಂದ್ರ. ಶಿವಮೊಗ್ಗ ನಾವೇನು ಕಮ್ಮಿ ಇಲ್ಲ. ಹಿಂದುತ್ವಕ್ಕೆ ಇನ್ನೊಂದು ಹೆಸರೇ ಇದ್ರೆ ಶಿವಮೊಗ್ಗನೇ. ಹಾಗಾಗಿ ಎಲ್ಲ ಹಿಂದುತ್ವವಾದಿಗಳ ಮನೆಗೆ ಹೋಗೋಣ. ಮನೆಗೆ ಹೋಗಿ ನಮ್ಮ ರಘುಪತಿ ಭಟ್ರು ನಿಷ್ಠೆ, ಪಕ್ಷದ ನಿಷ್ಠೆ ಬಗ್ಗೆ, ಯಾಕಂದ್ರೆ 500 ಮಂಜುನಾಥ್ ಪಕ್ಷ ಎಷ್ಟು ಪಕ್ಷದ ನಿಷ್ಠೆ, ಎಷ್ಟು ಪಕ್ಷದ ನಿಷ್ಠೆ ಭಗವಂತನಿಗೆ ಗೊತ್ತು. ಅಲ್ಲ
ಇರ್ಲಿ ಬಿಡಿ, ನಮ್ಗೆ ಇವ್ರಿಗೆ ಹೋಗಲ್ಲ. ಅವರು ಯಾವ ಪಾರ್ಟಿಗೆ ಹೋಗಿದ್ರು ಒಂದು ಪಟ್ಟಿ ಕೊಡ್ಬೇಕಾಗತ್ತೆ. ಅವ ನೀವ್ ಹೇಳ್ತೀರ ಅದೊಂದು ಪಾರ್ಟಿ ಹೆಸರು ಬಿಟ್ಟರು ನೋಡಿ, ಅದೊಂದು ಸೇರಿಸಲಿ ಇಲ್ಲ. ಹಂಗ ಪಾರ್ಟಿಗಳಿಗೂ ಬಂದ್ರು. ಯಡಿಯೂರಪ್ಪನವರು ಎಷ್ಟು ಪಾರ್ಟಿಗೆ ಹೋಗಿ ಬಂದ್ರು. ಆದ್ರೆ ಹೆಮ್ಮೆಯಿಂದ ಹೇಳ್ತೇನೆ, ಒಂದೇ ಪಾರ್ಟಿಯ ನಿಷ್ಠೆ ಇಟ್ಕೊಂಡಂತ ವ್ಯಕ್ತಿ ರಘುಪತಿ ಭಟ್ರು. ಅವ್ರು ಹೇಳಿದ್ರು, ನನ್ನನ್ನ ಪಾರ್ಟಿ ಬಿಟ್ಟು ಕಳ್ಸಕ್ ಸಾಧ್ಯನೇ ಇಲ್ಲ. ಅವರು ಚುನಾವಣೆಗೆ ನನಗೆ ಡೆಲ್ಲಿಯಿಂದ ಫೋನ್ ಬಂತು, ನೀ ಚುನಾವಣೆಗೆ ನಿಲ್ಲಬಾರ್ದು ಅಂತ. ನಾನು ನಿಲ್ಲಿಲ್ಲ, ಪತ್ರ ಬರ್ಕೊಳ್ತೇನೆ, ನಾನು ನಿಲ್ಲಲ್ಲ, ಪಕ್ಷದ ಸೂಚನೆ ಅಂತ. ಅವ್ರಿಗೆ ಫೋನು ಬರಲಿಲ್ಲ, ಟಿವಿಲಿ ನೋಡ್ಬಿಟ್ರು. ಅವ್ರ ಕ್ಯಾಂಡಿಡೇಟ್ ಉಡುಪಿಗೆ ಇನ್ಯಾರೋ ಬೇರೆ ಹೆಸರು ಬಂದ್ರು. ನೋವಾಯ್ತು ಅವ್ರಿಗೆ, ನನಗೆ ಗೊತ್ತು ನೋವಾಯ್ತು. ಪತ್ರಕರ್ತರು ಹೋಗ್ತಾರೆ ಅವ್ರ ಹತ್ರ, ನೀವು ಯಾವ ಪಕ್ಷಕ್ಕೆ ಹೋಗಿ ಸೇರ್ಕೋತೀರಿ, ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ. ಅವ್ರು ಕೊಟ್ಟಂತ ಉತ್ತರ ನಮ್ಮೆಲ್ರಿಗೂ ಆದರ್ಶ. ಬರೀ ನಮಗೆ ಅಲ್ಲ, ಯಡಿಯೂರಪ್ಪನವ್ರಿಗೂ ಅದೇ ಆದರ್ಶ. ನಾನು ಸತ್ತ ಮೇಲೆ, ನಾನು ಹೇಳಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ಧ್ವಜ ಇರುತ್ತೆ. ಯಾರು ಹೇಳ್ತಾರೆ ಇಡೀ ಜೀವನ ಒಂದೇ ಪಕ್ಷದಲ್ಲಿರುವಂತ ವ್ಯಕ್ತಿ ನಾನು ಅಂತ ಹೇಳ್ಕೊಂಡು ಆ ವಿಚಾರ ಸಿದ್ಧಾಂತಕ್ಕೆ ಒಪ್ಕೊಂಡು ಹೊಂಟಂತ ರಘುಪತಿ ಭಟ್ರು ಬಿಟ್ಟು ಇನ್ಯಾವ ವ್ಯಕ್ತಿಗಳ ಬಗ್ಗೆ, ಬೇರೆ ಯಾವ ಕ್ಯಾಂಡಿಡೇಟ್ ಬಗ್ಗೆ ನಾನು ಯಾವ ಕ್ಯಾಂಡಿಡೇಟ್ ಟೀಕೆ ಮಾಡಕ್ ಹೋಗಲ್ಲ. ನೀವೇ ಬೇರೆ ಬೇರೆ ಕ್ಯಾಂಡಿಡೇಟ್ ಎಲ್ಲೆಲ್ಲಿದ್ರು, ಏನ್ ಕತೆ, ಯಾವ ಪಕ್ಷಕ್ಕೆ ಹೋಗಿದ್ರು, ಯಾವ ಮೆರವಣಿಗೆಗಳಿಗೆ ಹೋಗಿದ್ರು, ಇವೆಲ್ಲ ನೀವೇ ಸುಮ್ಮನೆ ಒಂದ್ಸರಿ ಯೋಚನೆ ಮಾಡಿ. ಆದ್ರೆ ಪಕ್ಷ ನಿಷ್ಠೆ ಅಂತಿದ್ದಂಗೆನೆ ರಘುಪತಿ ಭಟ್ ನಮ್ ಕಣ್ಮುಂದೆ ಬರ್ತಾರೆ. ನಾವೆಲ್ಲರೂ ಕೂಡ ಜಾತಿ ಗೊತ್ತಿಲ್ಲ ರಘುಪತಿ ಭಟ್ರಿಗೆ, ರಾಷ್ಟ್ರೀಯ ವಿಚಾರ. ಜಾತೀಯವಾದಿನ ಇಲ್ಲ, ರಾಷ್ಟ್ರೀಯವಾದಿ. ಪಕ್ಷನ ಪಕ್ಷಾಂತರಿನ ಅಲ್ಲ, ಒಂದೇ ಪಕ್ಷ. ಇಂತ ಮತ್ತೆ ಒಂದು ನನ್ನ ಸ್ವಾರ್ಥ ರಘುಪತಿ ಭಟ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಸದ್ಯಕ್ಕೆ ನೀವು MLC ಆಗ್ತಿದ್ದಂಗೆನೆ ನೀವು ಈಗಾಗಲೇ ಹೇಳಿದ್ದೀರಿ, ಎಲ್ಲಾ ಜಿಲ್ಲೆನೂ ಕೂಡ ನಾನು ಸಮಾನವಾಗಿ ನೋಡ್ತೀನಿ ಅಂತ. ಶಿವಮೊಗ್ಗ ಜಿಲ್ಲೆಗೆ ಸ್ವಲ್ಪ ಎಲ್ಲ ಬಂದಿದ್ದಾರೆ, ಆ ನಗರ ಸೇರಿ ಅನುದಾನವನ್ನು ಸ್ವಲ್ಪ ಜಾಸ್ತಿ ನಿಮ್ಮ ಶಾಸಕ ನಿಧಿಯಿಂದ ನಮ್ಗೆ ಸ್ವಲ್ಪ ಜಾಸ್ತಿ ಕೊಡಿ. ಹೊಸನಗರದಿಂದ ಬಂದಿದ್ದಾರೆ, ತೀರ್ಥಹಳ್ಳಿಯಿಂದ ಬಂದಿದ್ದಾರೆ, ಆಮೇಲೆ ಭದ್ರಾವತಿಯಿಂದ ಬಂದಿದ್ದಾರೆ, ಗ್ರಾಮಾಂತರದಿಂದ ಬಂದಿದ್ದಾರೆ. ಇನ್ನು ಅನೇಕರಿಗೆ ಕೇಳಿದೆ ನಾನು, ನಮ್ಮ ಶಿಕಾರಿಪುರಕ್ಕೆ ಓಡಾಡೋ ಅವ್ರಿಗೆ ಬೇರೆ ಅಲ್ಲಿಯವ್ರ ಕಾರ್ಯಕರ್ತರು ಹೇಳಕ್ ಆಗಿಲ್ಲ. ಕೆಲಸ ಮಾಡಿದ್ದಾರೆ, 1-1.5 ತಿಂಗಳ ಕೆಲಸ ಮಾಡಿರೋರು ಬಂದಿದ್ದಾರೆ, ಇಲ್ಲಿಂದ ಅಲ್ಲೋಗಿ ಮಾಡಿದ್ದಾರೆ. ಅದೇ ಅವ್ರಿಗೆ ಇಲ್ಲಿ ಬರಕ್ ಹೇಳಕ್ ಆಗಿಲ್ಲ. ಈ ರೀತಿ ಶಿವಮೊಗ್ಗ ಜಿಲ್ಲೆನ ಅವಳೆ ಎಲ್ಲ ಕಡೆ ಬಂದಿದ್ದಾರೆ. ಹಾಗಾಗಿ ಸೊರಬದವ್ರು ಬಂದಿದ್ದಾರೆ. ಹಾಗಾಗಿ ಬರುವಂತ ನೀವು ಗೆಲ್ತೀರಿ, ಇದ್ರಾಗ ಯಾವ ಅನುಮಾನ ಇಲ್ಲ. ಮತ್ತೆ ಹೇಳ್ತೀನಿ, ನಿಮ್ಮೆಲ್ಲರ ಭರವಸೆ ಮೇಲೆ ನಾವು ಆಶ್ವಾಸನೆ ಕೊಡ್ಬೋದಾ? ಅತಿ ಹೆಚ್ಚು ಅಂತರದಿಂದ ನೀವು ಗೆಲ್ತೀರಿ. ಗೆದ್ದಂದ್ರೆ ಶಿವಮೊಗ್ಗ ಜಿಲ್ಲೆಯು ಕೂಡ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಹೇಳ್ತಾ, ಮತ್ತೆ ಕೊನೆಯದೊಂದು ಮಾತು, ಇವತ್ತು ಸಂಜೆ ಒಳಗೇನೆ ನಾನು ಯಾವ ವೋಟರ್ನ ಭೇಟಿ ಮಾಡ್ಬೇಕು ಅಂತ ವೋಟರ್ ಲಿಸ್ಟ್ ನಿಮ್ ಕೈಲಿ ಇರಬೇಕು. ಆ ವೋಟರ್ ಲಿಸ್ಟ್ ನ ನಮ್ಮ ಬೂತ್ ಅಲ್ಲಿ, ನಮ್ಮ ವಾರ್ಡ್ ಅಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಬೇಕು, ಆ ಕಾರ್ಯಕರ್ತ ತಂಡವನ್ನು ನೀವೇ ಮಾಡಿಕೊಂಡು ಸಂಜೆ ಒಳಗೆ ಮುಗಿಸ್ಕೊಂಡು, ಪಾಂಪ್ಲೆಟ್ ಬಂದಿದೆ, ರಘುಪತಿ ಭಟ್ರ ಪಾಂಪ್ಲೆಟ್ ಬಂದಿದ್ಯಾ? ಒಂದಿಷ್ಟು ಪಾಂಪ್ಲೆಟ್ ತಾಗಿ ಇದನ್ನು ಉದ್ಘಾಟನೆ ಮಾಡ್ಬೇಡ ಶ್ರೀಗಂಧ, ಆ ಪಾಂಪ್ಲೆಟ್ ರಿಲೀಸ್ ಮಾಡಬೇಡ. ಆ ಪಾಂಪ್ಲೆಟ್ ಕೂಡ ನಾವೆಲ್ಲ ಮತದಾರರಿಗೂ ತಲುಪಿಸ್ಬೇಕು. ತಲುಪಿಸಿ ಮತ್ತೆ ಹೇಳ್ತೀನಿ, ನೀವು ಹೋದಂತ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತಾರೆ, ಕೇಳಿ. ರಘುಪತಿ ಭಟ್ ಬಗ್ಗೆ ಪ್ರಶ್ನೆ ಕೇಳಕ್ಕೆ ಏನೂ ಉಳಿದಿಲ್ಲ. ಅವ್ರ ರಾಷ್ಟ್ರೀಯ ವಿಚಾರದ ಬಗ್ಗೆ ಆಗ್ಲಿ, ಅವರ ಬೇರೆ ಧರ್ಮದ ವಿಚಾರದ ಬಗ್ಗೆ ಆಗ್ಲಿ, ಏನೇ ಬಂದ್ರು ಕೂಡ ಮುಂದೆ ನಿಂತ್ಕೊಂಡವ್ರು ರಘುಪತಿ ಭಟ್. ಹಾಗಾಗಿ ಅವ್ರಿಗೆ ಈ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಗೆಲ್ಸೋಣ. ರಘುಪತಿ ಭಟ್ರಿಗೆ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ, ಬರೀ ಶಿವಮೊಗ್ಗ ನಗರ ಅಲ್ಲ, ಇಡೀ ಜಿಲ್ಲೆಯ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಆಶ್ವಾಸನೆ ಕೊಡ್ತೇನೆ. ನಿಮ್ಮ ಉಡುಪಿ ಜಿಲ್ಲೆಗಿಂತಲೂ ಕೂಡ ಅತಿ ಹೆಚ್ಚು ಲೀಡ್ ಶಿವಮೊಗ್ಗ ಜಿಲ್ಲೆ ನಾವು ಕೊಡ್ತೇವೆ. ಆಗ್ಬೋದಾ? ರಘುಪತಿ ಭಟ್ರು, ನೀವು ಹೇಗೆ ಸಾಮಾನ್ಯ ಕಾರ್ಯಕರ್ತ, ಅದೇ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಇವರು ವಿಧಾನ ಪರಿಷತ್ಗೆ ಹೋದ್ರೆ ನಾವೆಲ್ಲರೂ ಕೂಡ ವಿಧಾನ ಪರಿಷತ್ಗೆ ಹೋದಷ್ಟು ಸಂತೋಷ ನಮ್ಮೆಲ್ರಿಗೂ ಆಗುತ್ತೆ. ಯಾಕೆಂದ್ರೆ ಅವ್ರು ಉಡುಪಿಯಿಂದ ಬಂದು ರಾಜಕಾರಣ ಅಂದ ತಕ್ಷಣ ಒಬ್ಬ ವ್ಯಕ್ತಿ ನೋಡ್ತಿದ್ದಂಗೆನೆ ನಮಗೆ ಜಾತಿ ನೆನಪಾಗತ್ತೆ.
ಯಾವುದ ರಾಜ್ಯ ನಾಯಕರು ನೋಡಿದ್ರು ಕೂಡ ಇವನ್ ಯಾವ ಜಾತಿ ಇದು ಶುರು ಆಗ್ಬಿಟ್ಟಿದೆ. ಆದ್ರೆ ರಘುಪತಿ ಭಟ್ ಬಂದಿರೋಂಥ ಊರು ಉಡುಪಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಉಡುಪಿ ಬಂದ್ರು ಅಂತೆ. ನಾನು ಅವರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ. ಒಂದ್ ಮಾತು ಹೇಳಿದ್ರು, ಇವತ್ತಿಗೂ ನೆನಪಿದೆ. ಇಡೀ ಪ್ರಪಂಚದಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಲಕ್ಷಾಂತರ ಇದೆ. ನಿಮಗೆ ನೆನಪಿದೆಯಲ್ಲ ಗೊತ್ತಿಲ್ಲ, ಅವ್ರು ಹೇಳಿದ ಮಾತು. ಲಕ್ಷಾಂತರ ಕೃಷ್ಣನ ದೇವಸ್ಥಾನ ಇದೆ. ಆದ್ರೆ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ ವಿಶೇಷ ಏನು ಅಂತಂದ್ರೆ, ಕುಲ 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 ಎಂದು ಹೊಡೆದಾಡದಿರಿ ಅಂತ ಹೇಳಿದಂತ ಭಕ್ತ ಕನಕದಾಸನ ವಿಚಾರವನ್ನ ಒಪ್ಪಿ ಅವರಿಗೆ ಜಾತಿಯ ವಿಷಬೀಜದಿಂದ ಕೃಷ್ಣನ ದರ್ಶನಕ್ಕೆ ಕೆಲವರು ಮೂಢರು ಅವಕಾಶ ಕೊಡದೇ ಇರೋಂಥ ಸಂದರ್ಭದಲ್ಲಿ ಕೃಷ್ಣನ ದೇವಸ್ಥಾನವನ್ನ ಕನಕದಾಸರು ಸುತ್ತಾ ಇರೋಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಗೋಡೆಯನ್ನು ಒಡೆದು ಕನಕದಾಸರಿಗೆ ದರ್ಶನ ಕೊಟ್ಟಂತ ಒಂದೇ ಒಂದು ದೇವಸ್ಥಾನ, ಅದು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ. ಆದ್ರೆ ಅಲ್ಲಿ ಜಾತಿ ಇಲ್ಲ. ಕೃಷ್ಣನ ವಿಚಾರವನ್ನ ಸಿದ್ಧಾಂತವನ್ನ ಕನಕದಾಸರು ಅವ್ರ ಬಾಯಲ್ಲಿ ಹೇಳಿದ್ರು. ಅಂತ ಜಾಗದಿಂದ ಬಂದಿರಂತ ರಘುಪತಿ ಭಟ್ರು ನಾನು ನೋಡಿದ್ದೇನೆ. ಇಡೀ ಜೀವನದಲ್ಲಿ ಜಾತಿ ಯಾವುದು ಅಂತ ಕಾಣದೇ ಇರೋಂಥ ವ್ಯಕ್ತಿ ಕೃಷ್ಣ ಕನಕದಾಸರ ಪ್ರತಿನಿಧಿಯಾಗಿ ಶ್ರೀಯುತ ರಘುಪತಿ ಭಟ್ರು ಬರ್ತಾರೆ. ಯಾವ ಅನುಮಾನನೂ ಬೇಡ. ಈಗ ಅನೇಕ ಚರ್ಚೆಗಳು ಶುರು ಮಾಡಿದ್ದಾರೆ. 3 ಜನ ಲಿಂಗಾಯತರು ನಿಂತು ಬಿಟ್ಟಿದ್ದಾರೆ. ಲಿಂಗಾಯತರು ಓಟ್ ಹೊಡೆದೋಗುತ್ತೆ. ರಘುಪತಿ ಭಟ್ ಬ್ರಾಹ್ಮಣರು ನಿಂತಾರೆ, ಬ್ರಾಹ್ಮಣರೆಲ್ಲ ಓಟ್ ಕೊಟ್ಬಿಡ್ತಾರೆ. ಹುಚ್ಚುಚ್ಚು ಮಾತುಗಳು ಕೇಳಿದ್ವಿ. ಆದ್ರೆ 3 ಜನ ಬಿಟ್ಟು 30 ಜನ ಲಿಂಗಾಯತರು ನಿಂತರು ಕೂಡ ಉಡುಪಿಯ ಕೃಷ್ಣ ಮತ್ತು ಕನಕದಾಸರ ವಿಚಾರ ಒಪ್ಪಂತ ಅನೇಕ ಲಿಂಗಾಯತರು ಕೂಡ ರಘುಪತಿ ಭಟ್ ಓಟ್ ಕೊಟ್ಟೇ ಕೊಡ್ತಾರೆ. ಜಾತಿ ಪ್ರಶ್ನೆ ಇಲ್ಲ. ಧರ್ಮದ ವಿಚಾರ ಕೊಟ್ಟರು, ರಾಷ್ಟ್ರೀಯ ವಿಚಾರ ಕೊಟ್ರಂತ ರಘುಪತಿ ಭಟ್ರು. ನೀವು ಯಾವುದೇ ಬೇರೆ ಅಭ್ಯರ್ಥಿಗಳ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗಲ್ಲ. ಅಲ್ಲೆಲ್ಲೋ ಒಂದ್ ಕಡೆ ಸ್ವಲ್ಪ ಜಾತಿ ಕಾಡುತ್ತೆ. ಆದ್ರೆ ರಘುಪತಿ ಭಟ್ ಹತ್ರ ನಾನು ವೈಯಕ್ತಿಕವಾಗಿ ಅವ್ರ ಜೊತೆಗೆ 15-20 ವರ್ಷ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿದ್ದೀನಿ. ಜಾತಿಯನ್ನ ನೋಡದೇ ಇರೋಂಥ ವ್ಯಕ್ತಿ ರಘುಪತಿ ಭಟ್. ಹಾಗಾಗಿ ನಾನು ಇಡೀ ವಿಧಾನ ಪರಿಷತ್ತಿನ 5+1 6 ಜಿಲ್ಲೆಯ ಪದವೀಧರರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಯಾವ ಜಾತಿ ಅಂತ ನೋಡಬೇಡಿ. ಲಿಂಗಾಯತರು, ಬ್ರಾಹ್ಮಣರು, ಹಿಂದುಳಿದ ಸಮಾಜನೋ, ಮುಂದುವರೆದ ಸಮಾಜನೋ, ದಲಿತರು ಗೊತ್ತಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಧರ್ಮದ, ನಮ್ಮ ರಾಷ್ಟ್ರೀಯ ವಿಚಾರ ಇಟ್ಕೊಂಡಿರಂತ ವ್ಯಕ್ತಿ ರಘುಪತಿ ಭಟ್ರು. ಅವ್ರಿಗೆ ನಾವು ಓಟ್ ಕೊಡ್ತೀವಿ ಅಂತ ತೀರ್ಮಾನ ಎಲ್ಲರೂ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಉದ್ದ ಭಾಷಣ ಮಾಡಕ್ ಹೋಗಲ್ಲ. ಎಲ್ಲರೂ ಬಂದು ಕೂತಿದ್ದೀವಿ. ಇನ್ನು ಇವತ್ತಿನಿಂದ 10 ದಿನ ಅವಕಾಶ. 10 ದಿನದಲ್ಲಿ ಮೊದಲನೇದಾಗಿ ನಮ್ಮ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ನಮ್ಮ ಪ್ರಮುಖರು ನಿಮಗೆ ಇವತ್ತು ಸಂಜೆ ಒಳಗೆ ಕನಿಷ್ಠ ಶಂಕರ್ ಇಲ್ಲ ಸಿಕ್ಕಿಲ್ಲ ನಾವು ಕೇಳಿ ಇನ್ನು ಏನ್ ಕೊಟ್ಬಿಟ್ಟಿದ್ದೀರಿ. ಅಲ್ಲಲ್ಲ, ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಯಾರೋ ಮಾಡ್ಕೊಡ್ತಾರೆ, ನಾವು ಹೋಗಿ ಓಟ್ ಕೇಳ್ಬಿಡ್ಬೇಕು ಅಂತ ಅನ್ಕೋಬೇಡಿ. ಕುತ್ತಿಗೆ ಮೇಲೆ ಕೂತ್ಕೋಬೇಕು. ನನ್ನ ಏರಿಯಾದ ಯಾವುದು, ನನ್ನ ವಾರ್ಡ್ ಯಾವುದು, ನಮ್ಮ ಹಳ್ಳಿದ ಯಾವುದು, ನಮ್ಮ ತಾಲೂಕಿದ ಯಾವುದು, ಈ ವೋಟ್ ಲಿಸ್ಟ್ ಹಿಡ್ಕೊಳ್ಲಿಲ್ಲ ಅಂತಂದ್ರೆ ನಮ್ಗೆ ಯಾರ ಹತ್ರ ಓಟ್ ಕೇಳಬೇಕು ಓಟು. ಅದಕ್ಕೋಸ್ಕರ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡ್ತೇನೆ, ಇವತ್ತು ಸಂಜೆ ಒಳಗೆ ನಾನು ಯಾವ ವೋಟರ್ನ ಭೇಟಿ ಮಾಡಬೇಕು ಆ ವೋಟರ್ ಲಿಸ್ಟ್ ನಮ್ ಕೈಯಲ್ಲಿ ಇರ್ಬೇಕು. ತಂದ್ಕೊಡ್ತಾರೆ ತಂದ್ಕೋಬೇಡಿ. ಮತ್ತೆ ಹೇಳ್ತಿದ್ದ ಚುನಾವಣಾ ಕೆಲಸ ಎಲ್ಲಿಂದ ಶುರು ಆಗತ್ತೆ ಅಂದ್ರೆ, ನನ್ನ ವೋಟರ್ ಲಿಸ್ಟ್ ನ
ನಾನೇ ಸರಿ ಮಾಡ್ಕೊಡೋದ್ರಿಂದ ನಮ್ ಚುನಾವಣೆ ಕೆಲಸ ಆರಂಭ ಮಾಡ್ತೀರಾ, ಶುರು ಮಾಡ್ತೀರಾ? ನಂಗೆ ಶಂಕರ್ ತಂದು ಕೊಡ್ಲಿಲ್ಲ, ನನಗೆ ನಮ್ಮ ಗನ್ನಿಶಂಕರ್ ತಂದು ಕೊಡ್ಲಿಲ್ಲ. ಈ ಶಂಕರ್ಗಳದೇ ನಮ್ಮ ಡೇಂಜರ್, ಅರ್ಥ ಆಯ್ತಲ್ಲ? ಒಟ್ಟಾರೆ ವೋಟರ್ ಲಿಸ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಡುವಂತ ಜವಾಬ್ದಾರಿ ನಮ್ದು. ಆಗ್ಬೋದಾ? ನಾವು ಅವ್ರ್ಯಾರ ತಂದು ಕೊಡ್ತಾರೆ ಅಂತ ಅನ್ಕೋಬೇಡಿ, ಇದು ಮೊದಲನೇದು. ಇದಾದ ನಂತರ 200-250 ಒಂದು ವಾರ್ಡ್ ಅಲ್ಲಿ ಇರುತ್ತೆ. ಆ 250 ಓಟನ್ನ ಇಷ್ಟು ಬರೀ 250 ಓಟಿಗೆ ಇಷ್ಟೆಲ್ಲ ಒದ್ದಾಡ್ಬೇಕಾ ನಾವು ಅಂತ ಅನ್ಕೋಬೇಡಿ. ಆ 250 ಓಟನ್ನ ಎಷ್ಟು ಸರಿ ನೀವು ಭೇಟಿ ಮಾಡ್ಬೋದು. ಈಗ ಹೇಳಿದ್ರು, ಶಂಕರ್ ಹೇಳಿದ್ರು, ರಘುಪತಿ ಭಟ್ ಹೇಳಿದ್ರು, ನಾವು ಕಳೆದ ಚುನಾವಣೆ ನಾವು ಮಾಡ್ಲಿಲ್ಲ. ಇಂಥ ಸಾವಿರಾರು ಜನ ನಂಗೆ ಫೋನ್ ಮಾಡ್ತಿದ್ದಾರೆ, ಎದುರು ಸಿಗ್ತಾರೆ. ಅಣ್ಣ, ಮನೆ ದೇವರ ಹಣೆಗೂ ಕೂಡ ನನ್ನ ಹೆಂಡತಿ ನಿಂಗೆ ಓಟ್ ಕೊಟ್ಟಿದ್ದು, ವಿಧಿ ಇಲ್ಲ, ನಾನು ಅಲ್ಲಿದ್ದೀನಿ. ನೀವೇನು ತಲೆ ಕೆಲ್ಸ್ಕೋಬೇಡಿ. ಅವ್ರು ಎಲ್ಲಾರು ಇಟ್ಕೊಳ್ಳಿ. ಅವ್ರು ಕಾಂಗ್ರೆಸ್ನಾಗಿದ್ದಾರೋ, ಅವ್ರು JDS ನಲ್ಲೇ ಇರ್ತಾರೋ, ಬಿಜೆಪಿಯಲ್ಲಿ ಇರ್ತಾರೋ, ಎಲ್ಲಿರ್ತಾರೋ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಕೂಡ ರಾಷ್ಟ್ರೀಯ ವಿಚಾರಕ್ಕೆ ಬೆಂಬಲ ಕೊಡೋರು. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ರಘುಪತಿ ಭಟ್ ಜಾತಿವಾದಿ ಅಲ್ಲ, ಇದು ಸ್ಪಷ್ಟ ಮಾಡ್ಕೊಂಡ್ಬಿಡಿ. ರಾಷ್ಟ್ರೀಯ ವಿಚಾರಕ್ಕೆ ಓಟ್ ಕೊಡಬೇಕು. ಮೋದಿ ಏನ್ ಹೇಳ್ತಾ ಇದ್ದಾರೆ, ಮುಸಲ್ಮಾನರ ತನಕ ಹೋದ್ರು ಅವ್ರಾಗ್ಲೇ. ಹಾಗಾಗಿ ನಾನೇನ್ ಹೇಳಕ್ಕಿಟ್ಟಿದ್ದೀನಿ, ನಮ್ಮ 250 ಓಟು 350 ಓಟನ್ನು ಇಟ್ಕೊಂಡು 1 ಬಾರಿ 2 ಬಾರಿ 3 ಬಾರಿ ಹೋದಾಗ ಇಷ್ಟು ಸರಿ ಬರ್ತಾ ಇದೆಯಲ್ಲಪ್ಪ ನೀನು, ನಾವು ಖಂಡಿತ ನಿಮ್ಗೆ ಓಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಏನ್ ಮಾಡೋದು, ನಮ್ಗೆ ಬಿಜೆಪಿ ಅಡ್ಡ ಇದೆ, ಏನ್ ಮಾಡೋದು, ನಮ್ ಕಾಂಗ್ರೆಸ್ ಅಡ್ಡ ಇದೆ, ಈ ರೀತಿ ಅನೇಕರು ಹೇಳಬಹುದು, ನನಗೆ ಗೊತ್ತಿಲ್ಲ. ರಘುಪತಿ ಭಟ್ ಅಂತ ಬರ್ತಿದ್ದೇನೆ ಈ ಪ್ರಶ್ನೆ ಬರಲ್ಲ. ನನಗೆ ಸಾವಿರಾರು ಜನ ಫೋನ್ ಇವತ್ತಿಗೂ ಮಾಡ್ತಾ ಇದ್ದಾರೆ, ನಾನು ಅಲ್ಲಿದ್ದೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನಾವು ನಿಮಗೆ ಓಟ್ ಕೊಟ್ಟಿದ್ದೀವಿ. ಅದೃಶ್ಯ ಮತದಾರರು ಅಂತಾರೆ. ಈಗ ಅವರೆಲ್ಲರೂ ಬಂದ್ಬಿಡ್ತಾರೆ. ಈಗ ನೀವು ಕರೆದ್ರೆ ನಿಮ್ ಜೊತೆ ಅವ್ರು ಬರ್ತಾರೆ, ನೀವು ಕರಿಬೇಕಷ್ಟೇ. ನನ್ನೇ ತನಕ ಬಿಜೆಪಿ ಜೊತೆಗಿದ್ದ, ರಾಘು ಜೊತೆಗಿದ್ದ, ನನ್ ಸ್ವಾಭಿಮಾನ ನನ್ ಕರಿಯಲ್ಲ. ದಯವಿಟ್ಟು ಸ್ವಾಭಿಮಾನ ಬಿಡ್ರಿ. ಈ ಚುನಾವಣೆ ಮುಗಿತಿದ್ದಾಗೇನೆ ರಘುಪತಿ ಭಟ್ ಇವತ್ತು ನಾಳೆ ಒಂದು ನೋಟಿಸ್ ಬರ್ಬೋದು. ನಮ್ಗೆ ಸ್ವಲ್ಪ ಖುಷಿ, ನಾನು ಒಬ್ಬರೇ ಸಪೋರ್ಟ್ ಆಗಿದ್ನಲ್ಲ ಅಂತ. ಹಂಗೆ ಆದ್ರೆ ಈ ಗುಂಪು ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಸಪೋರ್ಟ್ ಆಗಿರ್ತಾವ, ಜಾತಿಗೋಸ್ಕರ ಅಲ್ಲ, ಸ್ವಾರ್ಥಕ್ಕಲ್ಲ, ಯಾವುದೇ ಒಂದು ಕಾರಣಕ್ಕೆ, ಬೇರೆ ಕಾರಣಕ್ಕಲ್ಲ. ರಾಷ್ಟ್ರೀಯ ವಿಚಾರಕ್ಕೆ ಈ ರಾಜ್ಯದಲ್ಲಿ ಇನ್ನೂ ಬೆಂಬಲ ಸಿಗ್ಬೇಕು. ಜಾತಿ ಕಡೆ ಹೋಗ್ತಾ ಇದೆ ನಮ್ಮ ಪಾರ್ಟಿ, ಅಪ್ಪ ಮಕ್ಕಳ ಕಡೆ ಹೋಗ್ತಾ ಇದೆ ನಮ್ಮ ಪಾರ್ಟಿ. ಇದನ್ನ ರಿಪೇರಿ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ನಿಂತಿರೋದು. ಇದನ್ನ ರಿಪೇರಿ ಮಾಡೋದಕ್ಕೋಸ್ಕರನೇ ರಘುಪತಿ ಭಟ್ ಕೂಡ ನಿಂತಿರೋದು. ಹಾಗಾಗಿ ಅತಿ ಹೆಚ್ಚು ಬೆಂಬಲ ನಿರೀಕ್ಷೆಗೆ ಮೀರಿ ಬರುತ್ತೆ. ನಾನು ನಿಂತಂತ ಸಂದರ್ಭ ಅನೇಕರು ಕೇಳಿದ್ರು, ಈಶ್ವರಪ್ಪ ಪಕ್ಷೇತರು ನಿಂತ್ರ, ಈಶ್ವರಪ್ಪ ಭಂಡಾರ ನಿಂತ್ರ. ಯಾಕೆ? ಈಶ್ವರಪ್ಪ ಅಂದ್ರೆ ನಿಷ್ಠೆ, ಪಕ್ಷ ನಿಷ್ಠೆ ಅನ್ನೋದನ್ನ ಇಡೀ ರಾಜ್ಯದ, ಇಡೀ ದೇಶಕ್ಕೆ ಗೊತ್ತು. ನಾನು ಮೊನ್ನೆ ಮದುವೆ, ತಮಿಳುನಾಡು ಮದುವೆ ಮೀನಾ ಕ್ಷೇತ್ರದಾಗ, ಅಲ್ಲಿ ನಮ್ಮ ಅನೇಕ ಕಾರ್ಯಕರ್ತರು ಸಿಕ್ಕರು. ನೀವು ಇಂಡಿಪೆಂಡೆಂಟ್ ನೋಡಿದ್ರೆ ನಮ್ಗೆ ಕೇಳ ಆಶ್ಚರ್ಯ ಆಯ್ತು ಅಂತ. ನಾನು ಯಾಕೆ ನಿಂತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು ಅವರೆಲ್ಲರೂ ಕೂಡ. ಇರ್ಲಿ, ಇವಾಗ ಯಾಕೆ ನಿಂತೆ ಅಂತ ಕಾಲ ಇಲ್ಲ. ಈಗ ಎಲ್ರೂ ನಾನು ಯಾಕೆ ನಿಂತೆ ಅನ್ನೋದು ಗೊತ್ತಿದೆ, ರಘುಪತಿ ಭಟ್ ಹೆಂಗ್ ಮೋಸ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಚುನಾವಣೆ ಇನ್ನು 2 ದಿನ ಇರೋ ತನಕ ಕೂಡ ನೀವೇ ಕ್ಯಾಂಡಿಡೇಟ್ ಅಂತ ಅವ್ರಿಗೂ ಹೇಳ್ತಾ ಬಂದ್ರು. ಚುನಾವಣೆ ಸೀಟ್ ಅನೌನ್ಸ್ ಆಗ 2 ದಿನ ಮುಂಚೆ ನಮ್ ಕಡೆನೆ ನಿಮ್ಮ ಕಡೆ ಸೀಟ್ ಇದೆ ಅಂತ ಹೇಳ್ಕೊಂತ ಬಂದ್ರು. ಮೋಸ ಆಯ್ತು, ಬಿಟ್ಬಿಡಿ. ಆದ್ರೆ ಇನ್ನೊಂದು ಗಮನಿಸಿ, ಇನ್ನೊಂದು ಮೋಸ ಹೊಡ್ಬೇಡಿ. ಏನು? ಚುನಾವಣೆಯ ಹಿಂದಿನ 2 ದಿನ ರಾತ್ರಿ ಶಂಕರ್ ಅವರು ಸರ್ಜಿ ಪರವಾಗಿ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಯಾವ್ದೋ ಒಂದು ಪೆಂಡ್ರವ್ ಬಂದ್ಬಿಟ್ಟದ್ದು, ರಘುಪತಿ ಭಟ್ರು ಒಂದು ಪೆಂಡ್ರವ್ ಬಂದ್ಬಿಟ್ಟದ್ ಬಂತೆ. ಈಗಾಗಲೇ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಹಾಗಾಗಿ ನಾನು ಸರ್ಜಿ ಪರವಾಗಿ ವಾಪಸ್ ತಗೊಂಡಿದ್ದೀನಿ. ಬರ್ಬೋದು. ಫೋಟೋ ಅಲ್ಲ, ಫೋಟೋ ಒಂದೇ ಬೇಕು ಅಂತಿಲ್ಲ. ಮೋಸ ಮಾಡೋದು ನಿಮ್ಗೆ ಹೆಂಗೆ ಗೊತ್ತಿಲ್ಲ ಅನ್ನೋದು ಇದೇ ಸಾಕ್ಷಿ. ನಿಮ್ಗೆ ಗೊತ್ತಿಲ್ಲ ಮೋಸ ಹೆಂಗೆ ಅಂತ. ನಾನ್ ಮೋಸ ಹೆಂಗ್ ಬಿದ್ದಿದ್ದೀನಿ ಬಿದ್ಮೇಲೆ ಗೊತ್ತಾಯ್ತು, ನಮಗೂ ಗೊತ್ತಿರ್ಲಿಲ್ಲ. ಹಿಂಗಾಗತ್ತ ಅಂತ ಯಾರೋ ಬಂದು ಹೇಳಿದ್ರು, ಅಣ್ಣ ಹಿಂಗಾಗಿ ಎಲ್ಲಿ ಬಿಡ ಅಂತ ಮುಂಚೆ. ಆಮೇಲೆ ನೋಡ್ರೆ ಅನೇಕರು ಫೋನ್ ಮಾಡಕ್ ಶುರು ಮಾಡ್ರು. ಸರ್ 500 ಮಂದಿ ಅಂತಾನೆ ಹೇಳಿದ್ರು, ನಾನು ನಿಮ್ಗೆ ಓಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆ ರೀತಿ ಟಿವಿನಲ್ಲಿ ನೋಡಿದ ತಕ್ಷಣ, ಓ ನೀವು ಅವ್ರ ಜೊತೆಗೆ ಹೋಗ್ಬಿಟ್ರಿ ಅಂತ ನಾನು ಕಾಂಗ್ರೆಸ್ ವೋಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಅದು ಫೇಕ್ ವಿಡಿಯೋ ಅಂತ. ಹಿಂಗೂ ಮೋಸ ಬೀಳುತ್ತೆ ಅವಕಾಶ ಇದೆ. ಇನ್ನು ಪ್ರಶ್ನೆನೇ ಇಲ್ಲ. ನೀವು ಹೊಡೆದ ತಿಂದಿದ್ದೀರಿ. ನಾರಾಯಣಪ್ಪ ನಂಗೆ ಭದ್ರಾವತಿಯಿಂದ ಫೋನ್ ಮಾಡಿದೆ, ಏನಣ್ಣ ಇದು ಅಂತ.
ಈಗ ಬಹಳ ಜನ ಮತ್ತು ಫೇಕ್ ವಿಡಿಯೋ ಕಳ್ಸಂತ ಪ್ರಯತ್ನ ನಡೆಸಬಹುದು. ಸ್ಪಷ್ಟ ಮಾಡ್ರಿ, ಒಂದ್ಸರಿ ನಾವು ಹೊಡೆತ ತಿಂದಿದೀವಿ, ಚುನಾವಣಾ ಆಯೋಗಕ್ಕೂ ಪತ್ರ ಬರೆದಿದೆ, ಕೋರ್ಟ್ಗೂ ನಾವು ಹೋಗಿದೀವಿ, ನೋಡೋಣ ಅದೇನಾಗುತ್ತೆ ಅಂತ. ಆದ್ರೆ ಯಾವ ಕಾರಣಕ್ಕೂ ಕೂಡ ರಘುಪತಿ ಭಟ್ ಇಟ್ಟಿರುವಂತ ಹೆಜ್ಜೆ ಹಿಂದೆ ತಗೊಳಲ್ಲ. ಮತ್ ನಾನು ಹೇಳ್ತೀನಿ, ಅವ್ರ ಹೆಜ್ಜೆಗೆ ನಾವು ಹೆಜ್ಜೆ ಜೋಡಿಸ್ಕೊತ ಹೋಗ್ತೀವಿ. ಎಷ್ಟು ಓಟು ಪೋಲಿಂಗ್ ಆಯ್ತು ಅನ್ನೋದಕ್ಕೆ 60% 70% ಅಲ್ಲ, ಅವ್ರು ಒಟ್ಟು ಇರೋದು 80,000 ಓಟು, 85,000 ಓಟು. ನಮ್ ಜವಾಬ್ದಾರಿ ಮಾಡಿದ್ರೆ ಎಷ್ಟು? 250. ಈ 250 ಓಟ್ ಅಷ್ಟೇ ತಾನೇ ಅನ್ಕೊಂಡು ಸುಮ್ಮನೆ ಕೂತ್ರೆ 85,000 ಓಟ್ ಹೋಯ್ತು. 85,000 ಓಟ್ಗೂ ಕೂಡ ನಾನ್ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅನ್ಕೊಂಡು 250 ಓಟ್ ಪೋಲ್ ಆಗ್ಬೇಕು. ಆ ದಿಕ್ಕಲ್ಲಿ 1 ಸರಿ 2 ಸರಿ 3 ಸರಿ ಹೋಗಿ ಮತ್ತೆ ಹೇಳ್ತೀನಿ, ನೀವು ಹೋದಂತ ಸಂದರ್ಭದಲ್ಲಿ ಏನಾದ್ರು ಚರ್ಚೆಗಳು ಬಂದ್ರೆ ಯಾವ ಚಿಂತೆನೂ ಮಾಡ್ದೇನೆ ನಮ್ಗೆ ಯಾರಿಗಾದ್ರು ಫೋನ್ ಮಾಡಿ, ನಾವು ನಿಮ್ಮ ಹತ್ರ ಬರ್ತೇವೆ, ಅವ್ರಿಗೆ ಒಪ್ಪಿಸ್ತೇವೆ. ಇಂಥ ಕಾರಣಕ್ಕೆ ರಘುಪತಿ ಭಟ್ ಓಟ್ ಕೊಡಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗ್ಬೇಕು. ರಘುಪತಿ ಭಟ್ ಒಂದು MLC ಆಗ್ಬೇಕು, ಅದು ಹೌದು. ನಾನು MP ಆಗ್ಬೇಕಿತ್ತು, ಹೌದು. ಆದ್ರೆ ಅಷ್ಟೇ ಉದ್ದೇಶ ಅಲ್ಲ. ಇದ್ರ ಜೊತೆಗೆ ಯಾವ ಒಂದು ಸಿದ್ಧಾಂತವನ್ನ ರಾಷ್ಟ್ರೀಯ ವಿಚಾರ ಇಟ್ಕೊಂಡು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನರೇಂದ್ರ ಮೋದಿ ಅವ್ರ ಪಾರ್ಟಿ ಕಟ್ಕೊಂಡ್ ಬಂದಿದ್ರು, ಆ ಪಾರ್ಟಿಗೆ ಇವತ್ತು ಹೊಡೆದ ಬಿಡ್ತಾ ಇದೆ. ಶಂಕರ್ ಮಾತಾಡ್ತಾ ಹೇಳಿದ್ರು, ಆನಂದರ ಚುನಾವಣೆ ಸ್ಪರ್ಧೆ ಮಾಡಿದ್ರು, ನನಗೆ ಇನ್ನೂ ನೆನಪಿದೆ. ಆ ಚುನಾವಣೆ ಸ್ಪರ್ಧೆ ಮಾಡಿದಾಗ ಇದೇ ರೀತಿ ಗೊಂದಲಗಳು ಅವತ್ತು ಉಂಟು ಮಾಡಿದ್ರು ಬಹಳ ಜನ. ಆನಂದರ ಎಲ್ರಿಗೆ ಗೆಲ್ತಾರೆ, ಯಾಕ್ರೆ ಕೊಡ್ಬೇಕು ಅವ್ರಿಗೆ ಟಿಕೆಟ್ ನಡೀತು. ಅವಾಗ ಆನಂದರ ಟಿಕೆಟ್ ತಗೊಂಡ್ ಬಂದಾಗ ಅವ್ರು ಗೆಲ್ಲಲ್ಲ ಶುರು ಮಾಡಿದ್ರು, ಅವ್ರು ಗೆಲ್ಲಲ್ಲ ಅಂತ. ನಿಮ್ಮಂತಲೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು, ಶಿವಮೊಗ್ಗ ನಗರದ ಕಾರ್ಯದರ್ಶಿ. ಅದ್ ಯಾಕೆ ಗೆಲ್ಲಲ್ಲ ನೋಡೋಣ ಅಂತೇಳಿ ನಮ್ಮಂತ ಯುವಕರು, ಯುವಕರು ಕಟ್ಕೊಂಡು, ಈಗ ನಂಗೆ 76 ವರ್ಷ, ಆಗ ಯುವಕ, ಎಲ್ಲಾ ಯುವಕರು ಕಟ್ಕೊಂಡು ಶಿವಮೊಗ್ಗ ಎಲ್ಲರೂ ಕೂಡ ಆನಂದರಾಯರಂತ ಸಜ್ಜನರಿಗೆ ಓಟ್ ಕೊಡದೆ ಯಾರಿಗೆ ಕೊಡ್ತೀವಿ ಅಂತೇಳಿ ಓಟ್ ಕೊಟ್ಟು ಆನಂದರಾಯರನ್ನ ಗೆಲ್ಲಿಸ್ಕೊಂಡಲ್ಲ. ಇದು ನನಗೆ ಹೆಮ್ಮೆ ಇವತ್ತಿಗೂ ಕೂಡ. ಆನಂದರಾಯರಂತ ಸಂದರ್ಭದಲ್ಲಿ ಅನೇಕ ಸರಿ ನಾನು ಬೆಂಗಳೂರು ಹೋದಂತ ಸಂದರ್ಭದಲ್ಲಿ ಹೇಳೋರು, ಇವಾಗ ಹೆಂಗೆ ಕೆಲವೇ ವ್ಯಕ್ತಿಗಳಿಗೆ ಪಕ್ಷ ಸಿಕ್ಕಿದೆಯೋ ಆಗ್ಲೂ ಈ ಆಟ ಆಡಿದ್ರು. ಶಂಕರ ಮೂರ್ತಿಯವರು ಆನಂದರಾಯರು ಇಬ್ಬರಿಗೂ ಬಾಯಿಲ್ದ ಜನ, ಅವ್ರ ಅಭಿಪ್ರಾಯ ಹೇಳಕ್ಕೂ ಅವಕಾಶ ಇರಲಿಲ್ಲ. ಆದ್ರೆ ಕೂರಿಸ್ಕೊತಿದ್ರು ಆನಂದರಾಯರು, ಶಂಕರ ಮೂರ್ತಿಯವರು, ಯಡಿಯೂರಪ್ಪನವರು, ಅದಾದ ನಂತರ BB ಶಿವಪ್ಪನವರು, VS ಆಚಾರ್ಯರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಾರು ಚರ್ಚೆ ಮಾಡ್ತಿದ್ರು, ತೀರ್ಮಾನ ತಗೋತಿದ್ರು. ಇವಾಗ ಇಲ್ಲ, ಯಾರೋ ಅಪ್ಪ ಮಕ್ಕಳ ಕೈಲಿ ಅವರೇ ತೀರ್ಮಾನ. ಇದು ಬದಲಾವಣೆ ಆಗ್ಬೇಕು ಅಂತ ಅನೇಕ ಅಂಶಗಳಿದೆ, ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ ನಾನು. ಆದ್ರೆ ನಾವು ಈ ಚುನಾವಣೆ ಗೆಲ್ಲೇಬೇಕು. ರಘುಪತಿ ಭಟ್ ಒಂದು ಮಾತು ಹೇಳಿದ್ರು, ನೆನ್ಪಿಟ್ಕೊಳ್ಳಿ, ನಾನೇ ರಘುಪತಿ ಭಟ್ ಕ್ಯಾಂಡಿಡೇಟ್ ಅನ್ನೋ ನಾವೆಲ್ಲ ಹೊರಡ್ಬೇಕು ನೀವೆಲ್ಲರೂ ಕೂಡ. ಅವಾಗ ಮಾತ್ರ ಅತಿ ಹೆಚ್ಚು ಅಂತ ಗೆಲ್ತೀವಿ. ಇದ್ರಲ್ಲೇನು ಬ್ರಹ್ಮ ಅಡ್ಡ ಬಂದ್ರು ಕೂಡ ರಘುಪತಿ ಭಟ್ ಸೋಲ್ಸಕ್ ಯಾವ ಕೈಯಲ್ಲೂ ಆಗಲ್ಲ. 100 ಗೆಲ್ತೇವೆ. ಎಷ್ಟು ಅಂತರ. ಹಿಂದೆ ಅನೇಕ ಬಾರಿ ಶಂಕರ ಮೂರ್ತಿ ಅವರು ಗೆದ್ದಿದ್ದಾರೆ, ಕರಂಬಳ್ಳಿ ಸಂಜೀವ್ ಶೆಟ್ಟರ್ ಗೆದ್ದಿದ್ದಾರೆ, ಅನೇಕರಿಗೆ 500 ಮಂದಿ ಗೆದ್ದಿದ್ದಾರೆ. ಗೆದ್ದಂತ ಸಂದರ್ಭ ಅಂತರಕ್ಕೂ ಈ ಬಾರಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಹಿಂದುತ್ವದ ಒಂದು ಕೇಂದ್ರ. ಶಿವಮೊಗ್ಗ ನಾವೇನು ಕಮ್ಮಿ ಇಲ್ಲ, ಹಿಂದುತ್ವಕ್ಕೆ ಇನ್ನೊಂದು ಹೆಸರೇ ಇದ್ರೆ ಶಿವಮೊಗ್ಗನೇ. ಹಾಗಾಗಿ ಎಲ್ಲ ಹಿಂದುತ್ವವಾದಿಗಳ ಮನೆಗೆ ಹೋಗೋಣ. ಮನೆಗೆ ಹೋಗಿ ನಮ್ಮ ರಘುಪತಿ ಭಟ್ರು ನಿಷ್ಠೆ, ಪಕ್ಷದ ನಿಷ್ಠೆ ಬಗ್ಗೆ, ಯಾಕಂದ್ರೆ 500 ಮಂಜುನಾಥ್ ಪಕ್ಷ ಎಷ್ಟು ಪಕ್ಷದ ನಿಷ್ಠೆ, ಎಷ್ಟು ಪಕ್ಷದ ನಿಷ್ಠೆ ಭಗವಂತನಿಗೆ ಗೊತ್ತು. ಅಲ್ಲ ಇರ್ಲಿ ಬಿಡಿ, ನಮ್ಗೆ ಇವ್ರಿಗೆ ಹೋಗಲ್ಲ. ಅವರು ಯಾವ ಪಾರ್ಟಿಗೆ ಹೋಗಿದ್ರು ಒಂದು ಪಟ್ಟಿ ಕೊಡ್ಬೇಕಾಗತ್ತೆ. ಅವ ನೀವ್ ಹೇಳ್ತೀರ ಅದೊಂದು ಪಾರ್ಟಿ ಹೆಸರು ಬಿಟ್ಟರು ನೋಡ, ಅದೊಂದು ಸೇರಿಸಲಿ ಇಲ್ಲ. ಹಂಗ ಪಾರ್ಟಿಗಳಿಗೆ ಹೋಗಿ ಬಂದ್ರು. ಯಡಿಯೂರಪ್ಪನವರು ಎಷ್ಟು ಪಾರ್ಟಿಗೆ ಹೋಗಿ ಬಂದ್ರು. ಆದ್ರೆ ಹೆಮ್ಮೆಯಿಂದ ಹೇಳ್ತೇನೆ, ಒಂದೇ ಪಾರ್ಟಿಯ ನಿಷ್ಠೆ ಇಟ್ಕೊಂಡಂತ ವ್ಯಕ್ತಿ ರಘುಪತಿ ಭಟ್ರು. ಅವ್ರು ಹೇಳಿದ್ರು, ನನ್ನನ್ನ ಪಾರ್ಟಿ ಬಿಟ್ಟು ಕಳ್ಸಕ್ ಸಾಧ್ಯನೇ ಇಲ್ಲ. ಅವರು ಚುನಾವಣೆಗೆ ನನಗೆ ಡೆಲ್ಲಿಯಿಂದ ಫೋನ್ ಬಂತು, ನೀ ಚುನಾವಣೆಗೆ ನಿಲ್ಲಬಾರ್ದು ಅಂತ. ನಾನು ನಿಲ್ಲಿಲ್ಲ.
ಪತ್ರ ಬರ್ತಾ ನಾನು ಇಲ್ಲೆಲ್ಲ ಪಕ್ಷದ ಸೂಚನೆ ಅಂತ. ಅವ್ರಿಗೆ ಫೋನು ಬರಲಿಲ್ಲ, ಟಿವಿಲಿ ನೋಡ್ಬಿಟ್ರು. ಅವ್ರ ಕ್ಯಾಂಡಿಡೇಟ್ ಉಡುಪಿಗೆ ಇನ್ಯಾರೋ ಬೇರೆ ಹೆಸರು ಬಂದ್ರು. ನೋವಾಯ್ತು ಅವ್ರಿಗೆ, ನನಗೆ ಗೊತ್ತು ನೋವಾಯ್ತು. ಪತ್ರಕರ್ತರು ಹೋಗ್ತಾರೆ ಅವ್ರ ಹತ್ರ, ನೀವು ಯಾವ ಪಕ್ಷಕ್ಕೆ ಹೋಗಿ ಸೇರ್ಕೋತೀರಿ, ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ. ಅವ್ರು ಕೊಟ್ಟಂತ ಉತ್ತರ ನಮ್ಮೆಲ್ರಿಗೂ ಆದರ್ಶ. ಬರೀ ನಮಗೆ ಅಲ್ಲ, ಯಡಿಯೂರಪ್ಪನವ್ರಿಗೂ ಅದೇ ಆದರ್ಶ. ನಾನು ಸತ್ತ ಮೇಲೆ, ನಾನು ಹೇಳಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ಧ್ವಜ ಇರುತ್ತೆ. ಯಾರು ಹೇಳ್ತಾರೆ? ಇಡೀ ಜೀವನ ಒಂದೇ ಪಕ್ಷದಲ್ಲಿರುವಂತ ವ್ಯಕ್ತಿ ನಾನು ಅಂತ ಹೇಳ್ಕೊಂಡು ಆ ವಿಚಾರ ಸಿದ್ಧಾಂತಕ್ಕೆ ಒಪ್ಕೊಂಡಂತ ರಘುಪತಿ ಭಟ್ರು ಬಿಟ್ಟು ಇನ್ಯಾವ ವ್ಯಕ್ತಿಗಳ ಬಗ್ಗೆ, ಬೇರೆ ಯಾವ ಕ್ಯಾಂಡಿಡೇಟ್ ಬಗ್ಗೆ ನಾನು ಯಾವ ಕ್ಯಾಂಡಿಡೇಟ್ ಟೀಕೆ ಮಾಡಕ್ ಹೋಗಲ್ಲ. ನೀವೇ ಬೇರೆ ಬೇರೆ ಕ್ಯಾಂಡಿಡೇಟ್ ಎಲ್ಲೆಲ್ಲಿದ್ರು, ಏನ್ ಕತೆ, ಯಾವ ಪಕ್ಷಕ್ಕೆ ಹೋಗಿದ್ರು, ಯಾವ ಮೆರವಣಿಗೆಗಳಿಗೆ ಹೋಗಿದ್ರು, ಇವೆಲ್ಲ ನೀವೇ ಸುಮ್ಮನೆ ಒಂದ್ಸರಿ ಯೋಚನೆ ಮಾಡಿ. ಆದ್ರೆ ಪಕ್ಷ ನಿಷ್ಠೆ ಅಂತಿದ್ದಂಗೆನೆ ರಘುಪತಿ ಭಟ್ ನಮ್ ಕಣ್ಮುಂದೆ ಬರ್ತಾರೆ. ನಾವೆಲ್ಲರೂ ಕೂಡ ಜಾತಿ ಗೊತ್ತಿಲ್ಲ ರಘುಪತಿ ಭಟ್ರಿಗೆ, ರಾಷ್ಟ್ರೀಯ ವಿಚಾರ. ಜಾತೀಯವಾದಿನ ಇಲ್ಲ, ರಾಷ್ಟ್ರೀಯವಾದಿ. ಪಕ್ಷನ ಪಕ್ಷಾಂತರಿನ ಅಲ್ಲ, ಒಂದೇ ಪಕ್ಷ. ಇಂತ ಮತ್ತೆ ಒಂದು ನನ್ನ ಸ್ವಾರ್ಥ ರಘುಪತಿ ಭಟ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಸದ್ಯಕ್ಕೆ ನೀವು MLC ಆಗ್ತಿದ್ದಂಗೆನೆ ನೀವು ಈಗಾಗಲೇ ಹೇಳಿದ್ದೀರಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನಾನು ಸಮಾನವಾಗಿ ನೋಡ್ತೀನಿ ಅಂತ. ಶಿವಮೊಗ್ಗ ಜಿಲ್ಲೆಗೆ ಸ್ವಲ್ಪ ಎಲ್ಲ ಬಂದಿದ್ದಾರೆ, ಆ ನಗರ ಸೇರಿ ಅನುದಾನವನ್ನು ಸ್ವಲ್ಪ ಜಾಸ್ತಿ ನಿಮ್ಮ ಶಾಸಕ ನಿಧಿಯಿಂದ ನಮ್ಗೆ ಸ್ವಲ್ಪ ಜಾಸ್ತಿ ಹೊಸನಗರದಿಂದ ಬಂದಿದ್ದಾರೆ, ತೀರ್ಥಹಳ್ಳಿಯಿಂದ ಬಂದಿದ್ದಾರೆ, ಆಮೇಲೆ ಭದ್ರಾವತಿಯಿಂದ ಬಂದಿದ್ದಾರೆ, ಗ್ರಾಮಾಂತರದಿಂದ ಬಂದಿದ್ದಾರೆ. ಇನ್ನು ಅನೇಕರಿಗೆ ಕೇಳಿದೆ ನಾನು, ನಮ್ಮ ಶಿಕಾರಿಪುರಕ್ಕೆ ಓಡಾಡೋ ಅವ್ರಿಗೆ ಬೇರೆ ಅಲ್ಲಿ ಅವ್ರ ಕಾರ್ಯಕರ್ತರು ಹೇಳಕ್ ಆಗಿಲ್ಲ. ಕೆಲಸ ಮಾಡಿದ್ದಾರೆ, 1-1.5 ತಿಂಗಳ ಕೆಲಸ ಮಾಡಿರೋರು ಬಂದಿದ್ದಾರೆ, ಇಲ್ಲಿಂದ ಅಲ್ಲೋಗಿ ಮಾಡಿದ್ದಾರೆ. ಅದೇ ಅವ್ರಿಗೆ ಇಲ್ಲಿ ಬರಕ್ ಹೇಳಕ್ ಆಗಿಲ್ಲ. ಈ ರೀತಿ ಶಿವಮೊಗ್ಗ ಜಿಲ್ಲೆನ ಒಳ್ಳೆ ಎಲ್ಲ ಕಡೆ ಬಂದಿದ್ದಾರೆ. ಹಾಗಾಗಿ ಸೊರಬದವ್ರು ಬಂದಿದ್ದಾರೆ. ಹಾಗಾಗಿ ಬರುವಂತ ನೀವು ಗೆಲ್ತೀರಿ, ಇದ್ರಾಗ ಯಾವ ಅನುಮಾನ ಇಲ್ಲ. ಮತ್ತೆ ಹೇಳ್ತೀನಿ, ನಿಮ್ಮೆಲ್ಲರ ಭರವಸೆ ಮೇಲೆ ನಾವು ಆಶ್ವಾಸನೆ ಕೊಡ್ಬೋದಾ? ಅತಿ ಹೆಚ್ಚು ಅಂತರದಿಂದ ನೀವು ಗೆಲ್ತೀರಿ. ಗೆದ್ದಂದ್ರೆ ಶಿವಮೊಗ್ಗ ಜಿಲ್ಲೆಯು ಕೂಡ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಹೇಳ್ತಾ, ಮತ್ತೆ ಕೊನೆಯದೊಂದು ಮಾತು, ಇವತ್ತು ಸಂಜೆ ಒಳಗೇನೆ ನಾನು ಯಾವ ವೋಟರ್ನ ಭೇಟಿ ಮಾಡ್ಬೇಕು ಅಂತ ವೋಟರ್ ಲಿಸ್ಟ್ ನಿಮ್ ಕೈಲಿ ಇರಬೇಕು. ಆ ವೋಟರ್ ಲಿಸ್ಟ್ ನ ನಮ್ಮ ಬೂತ್ ಅಲ್ಲಿ, ನಮ್ಮ ವಾರ್ಡ್ ಅಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಬೇಕು, ಆ ಕಾರ್ಯಕರ್ತ ತಂಡವನ್ನು ನೀವೇ ಮಾಡಿಕೊಂಡು ಸಂಜೆ ಒಳಗೆ ಮುಗಿಸ್ಕೊಂಡು, ಪಾಂಪ್ಲೆಟ್ ಬಂದಿದೆ, ರಘುಪತಿ ಭಟ್ರ ಪಾಂಪ್ಲೆಟ್ ಬಂದಿದ್ಯಾ? ಒಂದಿಷ್ಟು ಪಾಂಪ್ಲೆಟ್ ತಾಗಿ ಇದನ್ನು ಉದ್ಘಾಟನೆ ಮಾಡ್ಬೇಡ ಶ್ರೀಗಂಧ, ಆ ಪಾಂಪ್ಲೆಟ್ ರಿಲೀಸ್ ಮಾಡಬೇಡ. ಆ ಪಾಂಪ್ಲೆಟ್ ಕೂಡ ನಾವೆಲ್ಲ ಮತದಾರರಿಗೂ ತಲುಪಿಸ್ಬೇಕು. ತಲುಪಿಸಿ ಮತ್ತೆ ಹೇಳ್ತೀನಿ, ನೀವು ಹೋದಂತ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತಾರೆ, ಕೇಳಿ. ರಘುಪತಿ ಭಟ್ ಬಗ್ಗೆ ಪ್ರಶ್ನೆ ಕೇಳಕ್ ಏನೂ ಉಳಿದಿಲ್ಲ. ಅವ್ರ ರಾಷ್ಟ್ರೀಯ ವಿಚಾರದ ಬಗ್ಗೆ ಆಗ್ಲಿ, ಅವರ ಬೇರೆ ಧರ್ಮದ ವಿಚಾರದ ಬಗ್ಗೆ ಆಗ್ಲಿ, ಏನೇ ಬಂದ್ರು ಕೂಡ ನಿಂತ್ಕೊಂಡವ್ರು ರಘುಪತಿ ಭಟ್. ಹಾಗಾಗಿ ಅವ್ರಿಗೆ ಈ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಗೆಲ್ಸೋಣ. ರಘುಪತಿ ಭಟ್ರಿಗೆ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ, ಬರೀ ಶಿವಮೊಗ್ಗ ನಗರ ಅಲ್ಲ, ಇಡೀ ಜಿಲ್ಲೆಯ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಆಶ್ವಾಸನೆ ಕೊಡ್ತೇನೆ. ನಿಮ್ಮ ಉಡುಪಿ ಜಿಲ್ಲೆಗಿಂತಲೂ ಕೂಡ ಅತಿ ಹೆಚ್ಚು ಲೀಡ್ ಶಿವಮೊಗ್ಗ ಜಿಲ್ಲೆ ನಾವು ಕೊಡ್ತೇವೆ. ಆಗ್ಬೋದಾ? ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ, ಮತದಾರರ ಪರವಾಗಿ ನಿಮ್ಮ ಶುಭವನ್ನ ಕೋರಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ನಿಮ್ಮೆಲ್ಲರ ಅಭ್ಯರ್ಥಿ ಆಗಿರುವಂತಹ ಶ್ರೀಯುತ ರಘುಪತಿ ಭಟ್ ಅವರಿಗೆ ಅತಿ ಹೆಚ್ಚು ಮತಗಳನ್ನು ನೀಡುವ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹುಮತವನ್ನ ನೀಡ್ತಾ ಇದ್ದಾನೆ. ಈಗ ವಂದನಾರ್ಪಣೆಯನ್ನ ಶ್ರೀಯುತ ಕಾಚಿನಕಟ್ಟೆ ಸತ್ಯ ನಡೆಸ್ಕೊಡ್ಬೇಕಾಗಿದೆ. ರಾಷ್ಟ್ರಭಕ್ತ ಬೆಳವಣಿಗೆ ಈಶ್ವರಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಹಿಂದಿದ್ರು ಯಾರು ಕೂಡ ಯಾರು ತಿಂಡಿ ಆಗಿಲ್ಲ ಅವ್ರ ಮುಂಚೆ ಅವಕಾಶ ಕೊಟ್ಟು 2ನೇ ಸರಿ ತಿಂಡಿನೂ ತಿನ್ಬೋದು.